ಕಲ್ಲೆಂಬುದು ಬೇರೆ ಇಲ್ಲ, ಕರುಣೆಯಿಲ್ಲದ ಹೃದಯವೇ ಕಲ್ಲು. ನಿಷ್ಕರುಣಿಯಾದ ಮಾನವನು ದಾನವನು ನೋಡ ಗುರುಕುಮಾರ ಪಂಚಾಕ್ಷರೀಶ್ವರ. ಹುಕ್ಕೇರಿ ಸದಾಶಿವ ಕವಿಗಳ ವಿರಚಿತವಾಗಿರುವಂಥ ಗಾನಯೋಗಿ ಪಂಚಾಕ್ಷರ ಅಜ್ಜನ ಮಹಾಪುರಾಣವನ್ನು ನಾವೆಲ್ಲ ಚಿಂತನೆಯವರೆಗೆಲ್ಲ ಹೆಚ್ಚಿಗೆ ಹೊತ್ತಿಗೆ 9 ದಿನಕ್ಕೆ ತಾವೆಲ್ಲ ಬಂದಿದೆ. ಪೂಜ್ಯ ಗುರುಗಳ ಲಿಂಗ ನುಡಿ ನಮ್ಮೆಲ್ಲರಿಗೂ ಸಹಿತ ಹೃದಯಕ್ಕೆ ಬಡೆದೆಚ್ಚರಿಸುವಂಥ ನುಡಿ, ಬಹಳ ವಿಶೇಷವಾಗಿರುವಂಥ ವಚನ ಇದು. ಯಾರು ಮಾನವ, ಯಾರು ದಾನವ, ಯಾವುದು ಕಲ್ಲು, ಯಾವುದು ಹೃದಯ ಅನ್ನೋದನ್ನು ಅಜ್ಜೋರಿ ವಚನದೊಳಗೆ ವಿಶ್ಲೇಷಣೆಯನ್ನು ಮಾಡ್ತಾರೆ. ಕಲ್ಲೆಂಬುದು ಬೇರೆ ಇಲ್ಲ, ಕರುಣೆಯಿಲ್ಲದ ಹೃದಯವೇ ಕಲ್ಲು. ಯಾವ ಹೃದಯದೊಳಗ ಇನ್ನೊಬ್ಬರ ಕಷ್ಟವನ್ನ ಕೇಳುವ ಮನ ಇರುವುದಿಲ್ಲವೋ ಅದು ಕಲ್ಲು ಅಂತಾರಜ್ಜು. ಸ್ವಲ್ಪ ನಾವೆಲ್ಲ ಬದುಕಿನೊಳಗೆ ಅರ್ಥೈಸ್ಕೊಳ್ಬೇಕು. ಪೂಜ್ಯ ಗುರುಗಳ ಒಂದು ಎಂಥ ಕಾರುಣ್ಯದ ಸಾಗರವಾಗಿದ್ದು ನಮ್ಮ ಗುರುಗಳು ಅಂದ್ರೆ, ಆಶ್ರಮದಲ್ಲಿ ಇರತಕ್ಕಂಥ 1994-95 ಇಸ್ವಿಯೊಳಗೆ ಒಂದು ಘಟನಾ ನಡೀತದೆ. ಈ ಪುಣಾ ನಗರದಿಂದ ಶಾಂತಾರಾಮ್ ಚಿಗರಿ ಅಂತ ಹೇಳಿ ಅವ್ರ ಶಿಷ್ಯ, ಅಂದ್ರೆ ಅವ್ರ ಹತ್ರ ಅಭ್ಯಾಸವನ್ನು ಮಾಡ್ತಾ ಇರುವಂಥವ್ರು ಉತ್ತಮ ಲಾತೂರ್ ಸರ್ ಅಂತ ಹೇಳವ್ರು. ಈ ಘಟನಾ ನೆನಪಿಟ್ಟುಕೊಳ್ಳೋಕೆ ಆಶ್ರಮದ ಮಕ್ಕಳು, ಅವ್ರಿಗೆ ಕಣ್ಣಿರಲಿಲ್ಲ. ಬಹಳ ವಿಶೇಷವಾಗಿರುವಂಥ ಸಂಗೀತದ ಜ್ಞಾನವನ್ನ ಅಳವಡಿಸಿಕೊಂಡವರು. ಏನು ದೊಡೂದಿ ಶರೀರ ಅಲ್ಲ, ಬಡಕಲ ಶರೀರ, ಹಿಂಗೆ ತೆಳ್ಳನೆಯ ಶರೀರ ಅವ್ರದ್ದು. ಸಂಜೆ ಮುಂದೆ ವಾಯುವಿಹಾರಕ್ಕೆ ಹೋಗಬೇಕು ಅಂತ ತಿಳ್ಕೊಂಡು ಈ APMC ಹಿಡ್ಕೊಂಡು ಹಿಂಗೆ ಹೋಗಿದ್ದಾರೆ. ಒಬ್ಬ ಲಾರಿ ಅವನು ಬಂದು ಅವರಿಗೆ, ಅದು ಅಚಾತುರ್ಯನೋ ಏನೋ, ಅವರ ದೈವಲೀಲೆಯೋ ಏನೋ ಕರ್ಮಜಾಲವೋ, ಅದು 6 ಅರಿಯರು ಬಂದು ಲಾರಿ ಅವರಿಗೆ ಗುದ್ದಿ ಬಿಡುತ್ತೆ. ಆ ಉತ್ತಮ ಲಾತೂರ್ ಸರಿಗೆ ಶರೀರವೆಲ್ಲ ಅಂಗವೀನಾಗಿಬಿಡುತ್ತೆ. ಆಗಿಂದಾಗನೇ ಅವರಿಗೆ ಆಸ್ಪತ್ರೆಗೆ ಕರ್ಕೊಂಡು ಬರ್ತಾರೆ. ಪೂಜ್ಯ ಗುರುಗಳಾಗಿರುವಂಥ ಪುಟ್ಟರಾಜ ಅಜ್ಜೋರು ಸಂಚಾರಕ್ಕೆ ಬೇರೆ ಹಳ್ಳಿ ಕಡೆ ಹೋಗಿದ್ದು. ಆಶ್ರಮಕ್ಕೆ ಗಾಡಿ ಬಂತು ಅಂದ್ರೆ ನೇರವಾಗಿ ಗುರುಗಳು ಗದ್ದಿಗೆ ಬಂದು ಸಾಷ್ಟಾಂಗ ಪ್ರಣಾಮವನ್ನಗೈದೆ ಮುಂದಿನ ಎಲ್ಲ ವ್ಯವಹಾರ. ಗಾಡಿಯೊಳಗೆ ಕುಂತ್ಕೊಂಡ ತಕ್ಷಣ ಗುರುಗಳಿಗೆ ಹೇಳಿದ್ರು, ಬುದ್ಧಿ ಇವತ್ತ ಉತ್ತಮ್ ಸರ್ಗೆ ಹಿಂಗಾಗ್ಯದ, ಉತ್ತಮ ಲಾತೂರ್ಗೆ ಹಿಂಗಾಗ್ಯದ. ಅಂದ್ರೆ ಗುರುಗಳು ಗದ್ದಿಗೆ ದರ್ಶನ ತೆಗೆದುಕೊಂಡು ಲಿಂಗ ಪೂಜೆಗೆ ಹೋಗಬೇಕಾಗಿತ್ತು. ಆಗಾಗಲೇ 8 ತಾಸಾಗಿದೆ ಗುರುಗಳು ಲಿಂಗ ಪೂಜೆ ಆಗಿ, ಬೆಳಗಿನ ಜಾವ ನೀರಾಗಲಿ ಪ್ರಸಾದವಾಗಲಿ ಎಲ್ಲ ಮುಗಿದು, ಶಿಷ್ಯನಿಗೆ ಹಿಂಗಾಗ್ಯದಂತ ತಿಳ್ಕೊಂಡು ತಾವು ಲಿಂಗ ಪೂಜೆ ಪ್ರಸಾದವನ್ನ ಬಿಟ್ಟು ಆಸ್ಪತ್ರೆಗೆ ಹೋಗಿ ಅವನಿಗೆ ಆಶೀರ್ವಾದವನ್ನು ಮಾಡಿ ಕರುಣೆ ತೋರಿಸಿದ ಕರುಣಾಮಯಿ ಅಂದ್ರೆ ಅದು ಪರಮ ಪೂಜ್ಯ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಅಜ್ಜು. ಎಂಥ ಶಿಷ್ಯವಾತ್ಸಲ್ಯ ಅವರ ಬಲ್ಲಿ. ಅದನ್ನೇ ಗುರುಗಳಂತಾರೆ, ಕರುಣೆ ಯಾರಿಗಿರೋದಿಲ್ಲ ಅವರು ಕಟ್ಟಗುರು ಅಂತ. ಒಂದು ಸೂಕ್ಷ್ಮತೆ ಹೇಳೋದಾದ್ರೆ, ಈ ಶಿಲಾಮಂಟಪ ನಡೀತಾ ಇರಬೇಕಾದ್ರೆ ಇಲ್ಲೇನು ನೀವೆಲ್ಲ ಕುಂತಿರಲ್ಲ, ಬೆಳ್ಳನೆಯ ಮಾರ್ಬಲ್ ಕಲ್ಲಿದೆಯಲ್ಲ, ಇದನ್ನು ಜೋಡಿಸ್ಲಿಕ್ಕೆ ಒಬ್ಬರು ಹುಬ್ಬಳ್ಳಿಯವರು ಯಲ್ಲಪ್ಪ ಅಂತ ಬಂದಿದ್ರು. ಆ ಸಂದರ್ಭದಲ್ಲಿ ಯಲ್ಲಪ್ಪ ಅಂತ ಗುರುಗಳು ಹಿಂಗ್ ಗದ್ದಿಗೆ ಬರಬೇಕಾದ್ರೆ ಆ ಯಲ್ಲಪ್ಪ ಬಂದು ಹಿಂಗೆ ನಮಸ್ಕಾರ ಮಾಡಿದ್ರು. ಯಾರವರು ಅಂದ್ರು ಗುರುಗಳು. ಸೇವಕರಂದ್ರು, ಇವರಿ ಕಲ್ಲು ಹಾಕವ್ರಿ ಅಂತ. ಏನಂದ್ರು? ಕಲ್ಲು ಹಾಕವ್ರಿ. ಅಜ್ಜೋರಂದ್ರು, ಹೌದು ಕಲ್ಲು ಹಾಕೋರು ಅದಾರ, ದೊಡ್ಡ ಜಗು ಹಾಕ್ಯಾರ ಕಲ್ಲ, ಕುಮಾರ ಜಗು ಹಾಕ್ಯಾರ ಕಲ್ಲ, ನನಗೂ ಹಾಕ್ತಾರ ಕಲ್ಲ ಅಂದ್ರು ಅಜ್ಜರು. ಮತ್ತೆ ಹೇಳಿದ್ರು, ಕಲ್ಲು ಹಾಕವಲ್ರಿ, ಕಲ್ಲು ಹೊಂದಸಾವ ಅಂದ್ರು. ಅಜ್ಜವ್ರಂದ್ರು, ಹೌದು ಕಲ್ಲು ಹಾಕಿದ್ಮೇಲೆ ಹೊಂದಸೋರು ಭಾಳ ಮಂದಿ ಅದಾರ. ಮೊದಲ ಕಲ್ಲು ಹಾಕ್ತಾರ, ಆಮೇಲೆ ಹೊಂದಸೋರು ಅದಾರ.
ಅವ ಕಲ್ಲು ಹಾಕೋನು ಅಲ್ರಿ, ಕಲ್ಲು ಹೊಂದ್ಸೋನು ಅಲ್ಲ, ಅವ ಎಲ್ಲಪ್ರಿ ಅಂದ್. ಅವಾಗ ಅಜ್ಜವ್ರು ಅಂದ್ರು, ಹೌದಾ, ಕಲ್ಲು ಹಾಕಿದ ಮೇಲೆ ಚಂದ ಆದ ಮೇಲೆ ಅವನ ಎಲ್ಲರಪ್ಪಕ್ಕನ ಅವನ ಕುಮಾರಪ್ಪ ಪಂಚಾಕ್ಷರೇಶ ಅಂದ್ರ ಅಜ್ಜವ್ರು. ಈ ಭಾವ ನಮ್ಮಲ್ಲಿ ಇತ್ತು ಅಂದ್ರೆ, ಕಲ್ಲು ಹಾಕುವ ಭಾವ, ಕಾಲೆಳೆಯುವ ಭಾವ, ಇನ್ನೊಬ್ಬರ ಹೃದಯ ಬಡಿಯುವ ಭಾವ ಇತ್ತು ಅಂದ್ರೆ ನಾವು ಹೃದಯ ಇಲ್ಲದವರು ಅನ್ನೋದನ್ನ ಗುರುಗಳು ಬರ್ಕೊಂಡ್ರು. ಮುಂದೆರಡು ಮಾತುಗಳನ್ನು ಬರೀತಾರೆ, ದಾನವ ಮತ್ತು ಮಾನವ. ದಾನವ ಅಂದ್ರೆ ಏನು? ಸದಾ ಕೆಟ್ಟ ಗುಣಗಳು, ಅವಗುಣಗಳು, ರಾಕ್ಷಸೀಯ ಪ್ರವೃತ್ತಿಗಳು ಯಾರ ಮನೋಭೂಮಿಕೆಯೊಳಗಿರ್ತವೆ ಅವ ದಾನವ. ಮನೆಯಲ್ಲಿ ಮನುಷ್ಯ ಜನಿಸ್ತಾನೆ, ಮನುಷ್ಯತ್ವ ಮರೆಯಾಗಿ ಹೋಗ್ತಾ ಇದೆ. ಮನುಷ್ಯ ದಾನವದಿಂದ ಮಾನವನಾಗಬೇಕು. ನಾವು ಕೇಳಲೇನೋ ಒಂದು ಹಾಡು, ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡು, ಬರೀ ಸಾಯೋ ತನಕ ಇದನ್ನೇ ಮಾಡಿಕೊಂತ ಹೋದ್ರೆ ಹೆಂಗಪ್ಪ, ನೀ ಹುಟ್ಟಿ ಸಾರ್ಥಕ ಏನು? ಹಾಗಾಗಿ ಮನುಷ್ಯ ಯಾವಾಗಲೂ ಸಹಿತ ದಾನವತನವನ್ನು ಬಿಡಬೇಕು ಅನ್ನೋದಕ್ಕನೇ ಗುರುಗಳ ವಾಣಿ. ಮಾನವೀಯ ಮೌಲ್ಯಗಳನ್ನು ಚಿಂತನವನ್ನು ಮಾಡಬೇಕು ಅನ್ನೋದಕ್ಕನೇ ಗುರುಗಳು. ಕಲ್ಲೆಂಬುದು ಬೇರೆ ಇಲ್ಲ, ಕರುಣೆ ಇಲ್ಲದ ಹೃದಯ ಬೇಕಲ್. ಈ ಕರುಣೆ ಇಲ್ಲದಂಥವರು ನಿನ್ನೆ ಗುರುಗಳು ಮೈಸೂರೊಳಗ ಭಿಕ್ಷಾಟನ ಲೀಲೆಯನ್ನು ಗೈದಾ ಇರಬೇಕಾದರೆ, ಮುಂದಕ್ಕೆ ನಡಿ, ಅವ್ರು ಬಳಸಿದ ಪದಗಳನ್ನು ಬಳಸಲಿಕ್ಕೆ ನಮಗ ಆ ತಾಕತ್ತಿಲ್ಲ, ಆ ಯೋಗ್ಯತೆಯೂ ನಮಗಿಲ್ಲ. ಅವರು ಏನೆಲ್ಲವನ್ನ ಅಂದ್ರು ಗುರುಗಳಿಗೆ. ಗುರುಗಳು ಹಳಸಿದ್ದು ನೀಡಿಸ್ಕೊಂಡ್ರು ಸಹಿತ ಅಜ್ಜೋರಂತಿದ್ರು, ನೀವು ಹಳಸಿದ್ದರ ನೀಡ್ರಿ, ಕಟಗ ರೊಟ್ಟಿಯರ ನೀಡ್ರಿ, ಬಿಸಿದರ ನೀಡ್ರಿ, ಅದು ನನ್ನ ಹಿಂದಿದ್ದವರು ಕಣ್ಣು ಇದ್ದವರರ ಉಣ್ಲಿ, ಯಾರರ ಉಣ್ಲಿ, ಕೊಟ್ಟು ಉಣ್ಣುವ ಗುಣ ಗುರುಗಳು ಬಂದಿತ್ತು. ಅವರು ಹಳಸಿದ ನೀಡ್ಯಾರ ಅಂತ ತಿಳ್ಕೊಂಡು ಗುರುಗಳು ಎಂದೂ ಸಹಿತ ಮನಸ್ತಾಪ ಮಾಡಿಕೊಳ್ಳಿಲ್ಲ. ಅದರೊಳಗೆ ಸಂಗೀತ ಅಧ್ಯಯನವನ್ನು ಮಾಡಿ, ಎಂಥ ಸಂಗೀತ! ಯಾರು ಮೊದಲ ಗದಗೈನವರಿಗೆ ನೀನು ಆ ವೆಂಕಟರಮಣರ ಹತ್ರ ಹೋಗ್ರಿ ಅಂತ ಹೇಳಿದಲ್ಲ ಬಿಡಾರ್ ಕೃಷ್ಣಪ್ಪನವರು, ಗದಗೈನವರ ಸಂಗೀತವನ್ನು ಕೇಳಬೇಕು, ಅವರ ಒಂದು ರಾಗ, ಅವರೊಂದು ಆಲಾಪ, ಅವೆಲ್ಲವನ್ನು ಕೇಳಬೇಕು ಅಂತ ತಿಳ್ಕೊಂಡು ಬಿಡಾರ ಕೃಷ್ಣಪ್ಪನವರು ಅವ್ರ ಹತ್ರ ಬಂತು, ವೆಂಕಟರಮಣವ್ರ ಹತ್ರ ಬಂತು. ಇಲ್ಲ, ನಿಮ್ಮ ಶಿಷ್ಯನಾಗಿರುವಂತ ಗದಗೈನವರ ಸಂಗೀತ ನಾನು ಕೇಳಬೇಕು ಅಂತ ತಿಳ್ಕೊಂಡು ಬಿಡಾರ ಕೃಷ್ಣಪ್ಪನವರು ಗದಗೈನವರ ಸಂಗೀತವನ್ನು ಕೇಳಾಕ್ ಶುರು ಮಾಡಿದ್ರು. ಏನು ಹಾಡ್ತಾ ಇದ್ರು, ಆ ಹಾಡುವ ಗತ್ತ, ಆ ಕಂಠ ಸಿರಿ, ಶಿವ ಗರ್ಜನೆಯಂತ ಧ್ವನಿಯನ್ನು ನೋಡಿದಂತ ಬಿಡಾರ ಕೃಷ್ಣಪ್ಪನವರು ಒಂದು ಶಿಫಾರಸ್ ಪತ್ರ ಕೊಡ್ತಾರೆ. ಗದಗಿನವರೇ, ನಾನೆಂತ ತಪ್ಪು ಮಾಡಿಬಿಟ್ನೆಪ್ಪ, ಈ ನಾಡಿನೊಳಗೆ ಹೊಳೆಯುವಂತ ನಕ್ಷತ್ರದಂತ ನಿನ್ನಂತ ಗಾಯಕನನ್ನ ನಾನು ಬಿಟ್ಟು ಬಹಳ ತಪ್ಪು ಮಾಡಿದೆ. ನನ್ನಿಂದ ನಿನಗೇನಾದ್ರೂ ಬೇಕು ಅಂದ್ರೆ, ಈ ನಾಡಿನೊಳಗ ಮೈಸೂರು ನಗರದೊಳಗಿರತಕ್ಕಂಥ ಸಂಗೀತ ವಿದ್ವಾಂಸರು ನೀನು ಕಾಣಬೇಕಾಗಿತ್ತಂದ್ರೆ ಈ ಶಿಫಾರಸ್ ಪತ್ರ ತೆಗೆದುಕೋ, ಇದನ್ನು ತೋರಿಸಿದೆ ಅಂದ್ರೆ ನಿನಗೆಲ್ಲರೂ ಎಲ್ಲ ಸಹಾಯ ಮಾಡ್ತಾರೆ ಎಂದು ಬಿಡಾರ ಕೃಷ್ಣಪ್ಪನವ್ರು ಹೇಳಿ, ಗುರುಗಳು ಅದನ್ನ ತೆಗೆದುಕೊಳ್ಳಿ. ಮುಂದೆ ಗುರುಗಳು ಪಂಚಗವಿಗಳ ಮಹಾಮಠದಲ್ಲಿ ಗೌರೀಶಂಕರ ಮಹಾಸ್ವಾಮಿಗಳು ಅಡಗೂಡಿಕೊಂಡು ಸಂಗೀತದ ಬಗ್ಗೆ, ಸಾಹಿತ್ಯದ ಬಗ್ಗೆ, ಸಂಸ್ಕೃತದ ಬಗ್ಗೆ, ಈ ನಾಡಿನ ಎಲ್ಲ ವಿಚಾರಗಳನ್ನು ಚಿಂತನವನ್ನು ಮಾಡಿಕೊಂತ ಕುಂತುಕೊಂಡಿರಬೇಕಾದ್ರೆ ಸುತ್ತೂರು ಜಗದ್ಗುರುಗಳಾಗಿರುವಂತಹ ಶಿವರಾತ್ರಿ ಸ್ವಾಮಿಗಳವರು ಮಂತ್ರ ಮಹರ್ಷಿಗಳಂತ ಕರೀತಾರೆ. ಅವರು ಎತ್ತರವಾಗಿರುವಂತಹ ಶರೀರ, ಆಜಾನುಭಾವ, ಹಣೆಯ ತುಂಬ ತ್ರಿಪುಂಡ ಧಾರಣವನ್ನು ಮಾಡಿಕೊಂಡು ಆವಿಗೆಯ ಸಪ್ಪಳವನ್ನು ಮಾಡಿಕೊಂಡ ಪಟ 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 ಬಂತು. ಗದಗೈನವರು ಗೌರೀಶಂಕರ ಸ್ವಾಮಿಯನ್ನು ಮಾತಾಡಿಕೊಂಡು ಕುಂತಿದ್ರೋಡು. ಒಂದು ಕ್ಷಣ ಗೌರೀಶಂಕರ ಸ್ವಾಮಿಗಳು ಸುಮ್ಮನೆ ಕುಂತ್ಕೊಂಡ್ರು.
ಗದ್ದಿಗೈನವ್ರಂತಾರ, ಬುದ್ಧಿ ಈಗ ಆವಗಿ ಸಪ್ಪಳ ಮಾಡಿಕೋ ಅಂತ ಬರೋರು ಇವರು ಸುತ್ತೂರು ಮಠದ ಶಿವರಾತ್ರಿ ಸ್ವಾಮಿಗಳಂದ್ರೆಪ್ಪ ಅಂದ್ರದ್ದು. ಗದಗೇನವ್ರೆ, ಅವ್ರು ಬರೋರೇ ಶಿವರಾತ್ರಿ ಸ್ವಾಮಿಗಳು ಅಂತ ನಿಮಗೆ ಹೆಂಗೆ ಗೊತ್ತಿಡಿದ್ರಿ? ಇಲ್ಲ ಬುದ್ಧಿ, ಅದು ಒಟ್ಟೆ ಹಂಗ ನಾನು ಅವ್ರ ಹೆಸರು ಹೇಳಿವೆ. ಆ ಶಿವರಾತ್ರಿ ಸ್ವಾಮಿಗಳು ಬಂದ ತಕ್ಷಣ ಗೌರಿಶಂಕರ ಸ್ವಾಮಿಗಳಂತಾರ, ಏನ್ರಿಪ್ಪ ಬುದ್ಧಿ, ನೀವು ಬರೋದನ್ನ ನಮ್ಮ ಗದಗೈನವರು ನಿಮ್ಮ ಆವಗಿ ಸಪ್ಪಳ ಕೇಳಿ ನೀವೇ ಅಂತ ಹೇಳಿದ್ರು. ಶಿವರಾತ್ರಿ ಸ್ವಾಮಿಗಳಂತಾರ, ಗದಗೈನವರೇ, ನಾವು ಬರೋದು ಹೆಂಗ್ ಗೊತ್ತಿಡಿದ್ರಿ ಅಂದ್ರೆ ಬುದ್ಧಿ, ತಮ್ಮ ಆವಗಿ ಸಪ್ಪಳ ಅಂದ್ರೆ ಆ ಆವಗಿ ಲಯ ಏನೈತಲ್ಲ ಬುದ್ಧಿ, ಹಿಂದ 6 ತಿಂಗಳ ಹಿಂದೆ ನೀವು ಬಂದಾಗ ಅದೇ ಲಯದೊಳಗೆ ಬಂದಿದ್ರಿ, ಈಗೂ ಸಹಿತ ಅದೇ ಲಯದೊಳಗೆ ಬಂದಿರಿ ಬುದ್ಧಿ. ಆ ಲಯವನ್ನ ಮೀರಲಾರದವ್ರು ನೀವು, ಅದಕ್ಕೆ ನೀವ ಶಿವರಾತ್ರಿ ಸ್ವಾಮಿಗಳಂತ ನನ್ನ ಕಿವಿ ಕಂಡು ಹಿಡಿದಿರಪ್ಪ ಅಂತಾರದ್ದು. ಅವಾಗ ಅವ್ರಂತಾರ, ಹೌದು ಗದಗಿನವರೇ, ಹೌದು, ಸನ್ಯಾಸಿಯಾದವನು ಲಯ ಬಿಡಬಾರದು ತನ್ನ ಸನ್ಯಾಸತ್ವದ ಬದುಕಿನೊಳಗೆ. ಒಬ್ಬ ಸಂಗೀತಗಾರನು ಸಹಿತ ಲಯಬದ್ಧವಾಗಿ ಹಾಡಬೇಕು ಅನ್ನೋದಕ್ಕೆ ನೀ ಮಾದರಿಯಾಗಿದೆ ನೋಡಪ್ಪ ಅಂತ ತಿಳ್ಕೊಂಡು ಶಿವರಾತ್ರಿ ಸ್ವಾಮಿಗಳು ಗದ್ದಿಗಾರರ ಗುಣಗಾನವನ್ನು ಮಾಡ್ತಾರೆ. ಹೀಗಿಷ್ಟೆಲ್ಲ ನಡೆದಿರಬೇಕಾದರೆ ಗದ್ದಿಗಾರರ ಸಂಗೀತ ಕಚೇರಿ ಮೈಸೂರು ಆಸ್ಥಾನದ ಒಬ್ಬ ವಿದ್ವಾಂಸರು ಬರ್ತಾರೆ. ಇವರ ಸಂಗೀತವನ್ನು ಕೇಳಿ ಅಂತಾರೆ, ಗದಗೈನವರೇ, ನಿಮಗೆ ವಯಸ್ಸೆಷ್ಟು? ಬುದ್ಧಿ, ನನಗೀಗ ವಯಸ್ಸು 15 ಮುಗಿದು 16ಕ್ಕೆ ಬಂತು ನೋಡ್ರಿಪ್ಪ ಅಂದ್ರು. ಅದು ಎಷ್ಟು ವಯಸ್ಸ್ರಿ? 15-16 ವರ್ಷ. ಉಂಡು ಓಡಾಡುವ ವಯಸ್ಸಿನೊಳಗ, ಹಕ್ಕಿಯಂತೆ ಹಾರಾಡುವ ವಯಸ್ಸಿನೊಳಗ ಭಿಕ್ಷೆಯನ್ನ ಬೇಡಿ ನಮ್ಮೆಲ್ಲರನ್ನ ಸಂರಕ್ಷಣೆ ಮಾಡಬೇಕು ಅಂತ ತಿಳ್ಕೊಂಡು, ಅದಕ್ಕೆ ಅಜ್ಜೋರು, ಪಂಚಾಕ್ಷರಿ ಅಜ್ಜೋರು, ಅವರು ಹುಟ್ಟು ಅಲ್ರಿ, ಅವ್ರು ಹುಟ್ಟಲ್ಲ, ಅವರು ಸಂಗೀತ ಲೋಕಕ್ಕೆ ಒಂದು ಅವತಾರವಾಗಿ ನಾಡಿಗೆ ಬಂದಾರ ಅಂತ ನಾವೆಲ್ಲ ತಿಳ್ಕೊಳ್ಬೇಕಷ್ಟೇ. ಮನುಷ್ಯರು ಹುಡ್ತಾರೆ, ಮಹಾತ್ಮರ ಅವತಾರವನ್ನು ತಾಳ್ತಾರೆ. ಹೀಗೆ ಗದ್ದಿಗಾರರ ಸಂಗೀತ ಹಿಂಗೆ ನಡೆದಿರ್ಬೇಕಾದ. ಅವ್ರಂದ್ರು, ನಿಮ್ಗೆ ನೌಕರಿ ಕೊಡ್ತೀವಿಪ್ಪ, ಇಲ್ಲೇ ಇದ್ ಬಿಡ್ರಿ 18 ವರ್ಷ ಆದ್ಮೇಲೆ ಅಂದ್ರು. ಇಲ್ಲ ರೀ, ನನಗೆ ಅಲ್ಲಿ ನೌಕರಿ ಬಂದ್ಬಿಟ್ಟದೆ ಅಂದ್ರು ಅಜ್ಜೋರು. ಏನು ನೌಕರಿ ಬಂದದೆ? ನಮ್ಮ ಗುರುಗಳು ಅಪ್ಪಣೆ ಮಾಡಿದ್ದಾರೆ, ಕಲಿತು ನೀನು ಬಂದ್ಬಿಡಪ್ಪ ಅಂತ ಹೇಳಿದ್ದಾರೆ. ಆಗ್ಲಿಪ್ಪ ಅಂತಂದು. ಮುಂದೆ ಅಲ್ಲೊಂದು ಘಟನಾ ನಡೀತದೆ, ನಾವೆಲ್ಲ ಗಮನ ಕೊಟ್ಟು ಕೇಳಬೇಕು. ಅಲ್ಲಿದ್ದಂಥವರೆಲ್ಲ ಅಂತಾರೆ, ಗದಗೈನವರೇ, ಮುಂದೊಂದು ದಿನ ನಿಮಗೆ ಈ ಸಂಗೀತ ಲೋಕದೊಳಗೆ ನಿಮ್ಮ ಸಹಾಯವಾಗ್ತದೆ. ಮೈಸೂರು ಮಹಾರಾಜರು ನಿಮಗೆ ಪರಿಚಯ ಮಾಡಿಕೊಡ್ತೀವಿ. ನೀವು ಅವ್ರ ಹತ್ರ ಹೋಗಿ ಸಂಗೀತವನ್ನ ಹಾಡಿ ನೀವು ಅವರಿಂದ ಏನಾದರೂ ಸಹಾಯವನ್ನು ಪಡ್ಕೊಂಡು ಬರಬೇಕಲ್ಲ ಅಂದ್ರು. ಬಹಳ ಕಿಮ್ಮತ್ತಿನ ಮಾತನ್ನ ಅಜ್ಜೋರಂತಾರೆ, ನೋಡ್ರಿ, ನಮ್ಮ ಗುರುವಾಗಿರುವಂಥವ್ರು, ವಿರಾಟ್ಪುರದ ಒಡೆಯರಾಗಿರುವಂಥವ್ರು, ಕಾವಿ ಲೋಕಕ್ಕೆ ಕಳೆಯನ್ನು ತಂದು ಕೊಟ್ಟಂಥವ್ರು, ಕಾರಣಿಕ ಯುಗಪುರುಷರಾಗಿರುವಂಥ ನನ್ನಪ್ಪ ಗುರುಕುಮಾರೇಶನ ಅಪ್ಪಣೆ ಇಲ್ಲದನೆ ನಾ ಯಾರ ಹತ್ರನೂ ಸಹಿತ ಬರೋದಿಲ್ಲ, ನಾ ಏನೂ ಕೇಳೋದಿಲ್ಲ ಅಂದ್ರವ್ರು. ನಮ್ಗೆ ಯಾರು ಭಾಳ ಚಲೋ ಹಾಡ್ತೀರಿ, ಭಾಳ ಚಲೋ ಹೇಳ್ತೀರಿ, ಬರ್ರಿ ಅಂದ್ರೆ ನಾವು ಪಕ್ಕನೆ ಎಲ್ಲ ತೊಗೊಂಡು ಹೋಗಬೇಕಿ ನಾವು. ಮೈಸೂರು ಮಹಾರಾಜರನ್ನ ಪರೀಕ್ಷೆ ಮಾಡಿಸ್ತೀವಿ ಮರಿ, ನಿಮ್ಗೆ ಅವ್ರಿಗೆ ಪರಿಚಯ ಮಾಡಿಕೊಡ್ತೀವಿ, ನಿಮಗೇನೆಲ್ಲ ಬೇಕು ಅಂತ ಬರಿ ಅಂತ ತಿಳ್ಕೊಂಡು ಕರೆದ್ರು ಸಹಿತ ನಮ್ಮ ಗುರುಗಳ ಅಪ್ಪಣೆ ಇಲ್ಲದೆ ನಾನು ಎಲ್ಲಿಯೂ ಬರೋದಿಲ್ಲ ಅಂತ ಹೇಳುವ ಗುರು ನಿಷ್ಠೆಯ ಗಾಯಕ ಅಂದ್ರೆ ಅದು ಗಾನಯೋಗಿ ಪಂಚಾಕ್ಷರಿಯ ಜೋರನ್ನು ನಾವೆಲ್ಲ ನೆನಪಿಟ್ಟುಕೊಳ್ತೀವಿ. ಇಂಥ ಗುರು ಸಾರ್ವಭೌಮ ಮೈಸೂರೊಳಗಿರಬೇಕು. ಹಾನಗಲ್ಲ ವಿರಕ್ತ ಮಠದಿಂದ ಒಂದು ಪತ್ರ ಕಳಿಸಿದರು ಕುಮಾರಜ್ಜು. ಗದಗಯ್ಯ, ನಿಮ್ಮ ಗುರುಗಳು ಮಾಡುವ ಮಂಗಲ ಆಶೀರ್ವಾದಗಳಪ್ಪ ನಿನಗೆ. ನೀನು ಮೈಸೂರಿಂದ ನಿನ್ನ ಸಂಗೀತಾಭ್ಯಾಸವನ್ನು ಮುಗಿಸಿಕೊಂಡು ನೇರವಾಗಿ ನೀನು ಹಾನಗಲಿಗೆ ಬಂದು ಬಾಗಲಕೋಟೆಯಲ್ಲಿ ನಡೆಯುವಂತ ಅಖಿಲ ಭಾರತ ವೀರಶೈವ ಮಹಾಸಭೆಯ 4ನೇ ಅಧಿವೇಶನಕ್ಕೆ ನೀನು ಬಂದ್ಬಿಡಪ್ಪ. ಗುರುಗಳ ಪತ್ರ ಬಂದ್ರೆ ಗದಗೈನವರಿಗೆ ಹಂಡೆ ಹಾಲು ಕುಡಿದಷ್ಟು ಆನಂದ. ನಮ್ಮ ಅಪ್ಪನ ಪತ್ರ ಬಂದದೆ, ತಮ್ಮ ನನ್ನ ಗುರುಗಳು ಪತ್ರ ಬಂದಿದೆ ಅಂತ ತಿಳ್ಕೊಂಡು ಆನಂದ ತುಂದಿಲರಾಗಿ
ಆ ಪತ್ರವನ್ನು ಕೈಯಾಗಿ ಹಿಡ್ಕೊಂಡು ನೇರವಾಗಿ ವೆಂಕಟರಮಣರ ಹತ್ರ ಹೋದ್ರು. ಗೌರೀಶಂಕರ ಸ್ವಾಮಿಗಳ ಹತ್ರ ಹೋದ. ಬುದ್ಧಿ, ನಮ್ಮ ಗುರುಗಳು ಅಪ್ಪಣೆ ಮಾಡಿದ್ದಾರೆ, ನಾನು ಇನ್ನು ಹಾನಗಲಿಗೆ ಹೋಗ್ತೇನ್ರಪ್ಪ ಅಂದಾಗ ಗೌರೀಶಂಕರ ಸ್ವಾಮಿಗಳು ಒಂದು ಮಾತಂತ, ಗದಗಿನವರೇ, ನಾನೀಗೆ ಬಹು ದಿವಸದಿಂದ ಒಂದು ಆಸೆ ಇತ್ತು ನಿಮಗೊಂದು ಮಾತು ಹೇಳಬೇಕಂತ. ಏನ್ರಿ ಬುದ್ಧಿ? ಇಲ್ಲ, ಈ ಪಂಚಗವಿಗಳ ಮಠದಲ್ಲಿ ಕುಂತು ನೀವು ಪಂಚಮ ಸ್ವರದಲ್ಲಿ ಸಂಗೀತ ಗಾನವನ್ನು ಅಭ್ಯಾಸವನ್ನು ಮಾಡಿದ್ದೀರಿ, ನಿಮಗೆ ನಾವು ಪಂಚಾಕ್ಷರಿ ಅಂತ ನಾವು ಹೆಸರಿಡಬೇಕಂತ ಮಾಡಿದೀವ್ರಪ್ಪ ಅಂದ್ರು. ಗದಗೇನವರಂತಾರ, ಬುದ್ಧಿ, ಈ ತನು, ಈ ಮನ, ಈ ಜೀವ, ಈ ಗಾನ ಎಲ್ಲದೂ ಸಹಿತ ಕುಮಾರೇಶಗೆ ಅರ್ಪಣ ಐತ್ರಿಪ್ಪ. ಅವನ ಆಣತಿ ಇಲ್ಲದನೆ ಇದ್ರೊಳಗೆ ಏನು ಬದಲಿ ಆಗುವುದಿಲ್ಲರಪ್ಪ. ನೀವು ಪತ್ರ ಕೊಡ್ರಿಪ್ಪ, ನಮ್ಮ ಗುರುಗಳಿಗೆ ನಾನು ಹೇಳ್ತೀನಿ, ಗೌರೀಶಂಕರ ಸ್ವಾಮಿಗಳು ಹಿಂಗಂದಿದ್ದಾರೆಪ್ಪ ಅಂತ ಹೇಳ್ತೀನಿ ಅಂತ ತಿಳ್ಕೊಂಡು ಗೌರೀಶಂಕರ ಸ್ವಾಮಿಗಳಿಗೆ ವಿನಯದಿಂದ ಪೂಜ್ಯ ಗದಿಗೈನವರು ಮಾತನಾಡ. ಆನಂತರ ಅವರಿಗೆ ಹೆಸರನ್ನು ಇಡುವಂತ ಪ್ರಸಂಗ ಬರ್ತದೆ. ಆದರೆ ಮೈಸೂರೊಳಗೆ ನನಗೆ ಅನ್ನ ಕೊಟ್ಟು ನನಗೆ ಸಂಗೀತ ವಿದ್ಯೆಯನ್ನು ಕೊಟ್ಟಿದ್ದಾರೆ. ನಾನಿನ್ನ ನಮ್ಮ ಗುರುಗಳ ಹತ್ರ ಹೋಗಬೇಕು ಅಂತ ತಿಳ್ಕೊಂಡು ಪ್ರತಿಯೊಂದು ಮನೆಗೆ ಹೋಗಿ ನನಗೆ ಅರಿವನ್ನ ಕೊಟ್ಟು, ಅನ್ನವನ್ನ ಕೊಟ್ಟು, ಆಶ್ರಯವ ಕೊಟ್ಟಂತ ಈ ಪುಣ್ಯನಗರ ಯಾರ್ಯಾರ ಮನೆಯಾಗ ಅಜ್ಜೋರು ಭಿಕ್ಷಾ ಬೇಡಿದ್ರಲ್ಲ, ಅವ್ರು ಹಳಸಿದ್ದೇ ಕೊಡೋಲ್ರ, ಬಿಸಿದೇ ಕೊಡೋಲ್ಲ, ಅವ್ರ ಮನೆಗೆ ಹೋಗಿ ಧನ್ಯವಾದ ಕೃತಜ್ಞತೆಯನ್ನು ಹೇಳಿ ಬಂದರು. ಮನುಷ್ಯನಿಗೆ ಉಪಕಾರ ಸ್ಮರಣೆ ಇರಬೇಕು. ಉಪಕಾರ ಅದು ಗುರುಗಳದು ನೆನಪಿಟ್ಟುಕೊಳ್ಬೇಕು, ಗೆಳೆಯರದು ನೆನಪಿಟ್ಟುಕೊಳ್ಬೇಕು, ಸಮಾಜದ್ದು ಸಹಿತ ನೆನಪಿಟ್ಟುಕೊಳ್ಬೇಕು. ಯಾವಾಗ ಮನುಷ್ಯ ಉಪಕಾರಿ ಅಪಕಾರಿ ಆಗ್ತಾನೆ ಅವನು ಬಹಳ ಡೇಂಜರ್ ಅಂತ. ಗದಗೈನವರು ಪ್ರತಿಯೊಂದು ಮನೆಗೆ ಹೋಗಿ ಸಹಿತ ಹೇಳ್ತಾರೆ, ನಾವು ಹೋಗಿ ಬರ್ತೀವ್ರಪ್ಪ, ನಮ್ಮ ಗುರುಗಳು ಅಪ್ಪಣೆಯಾಗಿದೆ, ನಮಗೆ ತಾವು ಬಹಳ ದಿವಸ ಇಟ್ಕೊಂಡು ನಮಗೆ ಅನ್ನ ಕೊಟ್ಟೀರಿ, ವಸತಿ ಕೊಟ್ಟೀರಿ ಅಂತ ತಿಳ್ಕೊಂಡು ಗದ್ದಿಗಾರರು ಸರ್ವರಿಗೂ ಸಹಿತ ಶರಣುಗಳನ್ನು ಸಮರ್ಪಣೆಯನ್ನ ಮಾಡಿ ಬಿಡಾರ ಕೃಷ್ಣಪ್ಪನವರಿಗೆ, ವೆಂಕಟರಮಣನವರಿಗೆ, ಗೌರೀಶಂಕರ ಮಹಾಸ್ವಾಮಿಗಳವರಿಗೆ, ಶಿವರಾತ್ರಿ ಸ್ವಾಮಿಗಳವರಿಗೆ ಎಲ್ಲರಿಗೂ ಸಹಿತ ಶರಣುಗಳನ್ನು ಸಮರ್ಪಣೆ ಮಾಡಿ ಗದ್ದಿಗಾರರು ಅಲ್ಲಿಂದ ಪ್ರಯಾಣವನ್ನು ಮಾಡ್ತಾರೆ. ಅಲ್ಲಿಂದ ಪ್ರಯಾಣವನ್ನು ಮಾಡಿ ಎಲ್ಲಿಗೆ ಬರ್ತಾರೆ ಅನ್ನೋದನ್ನು ನಾವೆಲ್ಲ ಚಿಂತನೆ ಮಾಡಿ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಮಣ್ಣಾಗ ಹೋಗುತ್ತಾರ, ಚಟ ಕಟ್ಟುತ್ತಾರ, ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನಸ ನೀನಿರು 3 ದಿವಸ, ಒಳಿತು ಮಾಡು ಮನಸ ನೀನಿರು 3 ದಿವಸ, ಒಳಿತು ಮಾಡು ಮನಸ ನೀನಿರು 3 ದಿವಸ. ಉಸಿರು ನಿಂತ ಮ್ಯಾಲೆ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ, ಹೆಣ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡೋ ಮನಸ ನೀನಿರೋದು 3 ದಿವಸ. ದಿನದ ಸತೆ ನಗು ನಗುತ್ತ ಮಾಡಬೇಕು, ದ್ವೇಷವೆಂಬಕ್ಕಂತೆ ನೀ ಸುಟ್ಟು ಹಾಕಬೇಕು. 3 ದಿನದ ಸತೆ ನಗು
ದೇಶವೆಂಬಕಂತೆ ನೀ ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ. ಸತ್ತ ಮೇಲೆ ನಿನಗೆ ಹೆಸರು ಉಂಟು ಇಲ್ಲಿ. ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗಿ, ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ. ಬರಲು ಏನು ತಂದೆ, ಬರದು ಏನು ಹಿಂದೆ. ಒಳಿತು ಮಾಡು ಮನಸ, ನೀನಿರೋದು 3 ದಿವಸ. ಒಳಿತು ಮಾಡು ಮನಸ, ನೀನಿರೋದು 3 ದಿವಸ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳೋ ಜನಕ. ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳೋ ಜನಕ. ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ನಾನು ನಾನು ಯದು ನೀ ಮೆರೆಯಬೇಡ ಮೂಢ. ನಾನು ನಾನು ಯದು ನೀ ಮೆರೆಯಬೇಡ ಮೂಢ. ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ. ದ್ವೇಷವೆಂಬ ವಿಷವ ಕುಡಿಯಬೇಡ ಮೂಢ. ಪ್ರೀತಿಯ ಅಮೃತವ ಒಮ್ಮೆ ಸವಿದು ನೋಡ. ಅದೇ ಸ್ವರ್ಗ ಕೇಳ ಮನುಜನಾಗಿ ಬಾಳ. ಒಳಿತು ಮಾಡು ಮನಸ, ನೀನಿರೋದು 3 ದಿವಸ. ಒಳಿತು ಮಾಡು ಮನಸ, ನೀನಿರೋದು 3 ದಿವಸ. ಉಸಿರು ನಿಂತ ಮ್ಯಾಲೆ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ. ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನಸ, ನೀನಿರೋದು 3 ದಿವಸ. ಒಳಿತು ಮಾಡು ಮನಸ, ನೀನಿರೋದು 3 ದಿವಸ. ಆ ಗಾನವೆಂಬೊಂದು ಸಕಲ ಜಗತಿ ಪ್ರಾಣಿ ವರ್ಗ ಮನೋರಥಿ ರಜಕ. ವಾನಕಿಲ ಪಶು ಸರ್ವ ಮೃಗಗಳಿಗೆ ಮೋಹಕವು ಮೋಹಕವು ಮೋಹಕವು. ಗಾನದಿಂ ಪತ್ತುವುದು ಸೊಡರದು, ಗಾನದಿಂ ಕೊನರುವವು ಮರಗಳು.
ವೇನ್ ಹೇಳಲಿ ಗಾನಲೋಲನು ಪರಶಿವನು ತಾನು ಪರಶಿವನು ತಾನು ಕ್ಷೋಣಿ ತಲಕಾನಂದಗೊಡುವುದ ಕ್ಷೋಣಿ ತಲಕಾನಂದಗೊಡುವ ತಾಣುವನು ವಶ ಮಾಡಿಕೊಡುವಿ ಗಾನವಿದ್ಯೆಯೊಳಿವನು ಬಲ್ಲಿದ ನೆನಲು ಜನರೆಲ್ಲ ಬಲು ಜಾಣನ ಮೈಸೂರ ನಗರದ ತಾಣದೋಳುದಿದೋರ್ದಂಜಲು ಗದಲೊಳಗೆ ತೊಡಗಿದನು ಅತ್ತಲ ಶಿವಯೋಗ ಮಂದಿರ ಉತ್ತಮದ ನಿರ್ಮಿತವು ನಡೆಯುತ್ತಲಿತ್ತು ಉತ್ತಮದ ನಿರ್ಮಿತವು ನಡೆದಿರಲಿತ್ತ ಮೈಸೂರವನು ಹೊರಮಟ್ಟಿಂದು ಮಂದಿರಕ್ಕೆ ಸತ್ವದೋಳೈ ತರುತೆ ತತ್ವ ತಪಸ್ವಿ ಕುಮಾರ ಗುರುವರ ರೊತ್ತಿಗೆ ತಂದಡಿಗೆ ವಂದಿಸಿ ಮುದದೆ ನಿಂತಿರಲು ಗಾನಯೋಗಿ ಪಂಚಾಕ್ಷರೇಶ್ವರ ಮಹಾರಾಜ ಕೈ ಜಯ. ಶಿಶುರು ಬೆತ್ತಿ ಪಸುರು ಬೆತ್ತಿ ಪಣಿಗಾನ ರಸಂ. ಗಾನವೆಂಬುದು ಸಕಲ ಜಗತಿ ಪ್ರಾಣಿ ವರ್ಗ ಮನೋತಿ ರಂಜಕ. ಏನು ಅದ್ಭುತ ಬರೀತಾರೆ ಸದಾಶಿವ ಕವಿಗಳು. ಸಂಗೀತ ಅನ್ನೋದು ಪಶುಗಳಿಗೆ, ಮೃಗಗಳಿಗೆ, ಶಿಶುಗಳಿಗೆ, ಹಾವುಗಳಿಗೆ ಸಂಗೀತ ಬೇಕು. ಹುಟ್ಟಿದ ಕೂಸು ಸಹಿತ ಅಳಬೇಕಾದ್ರೆ ಅದು ಒಂದು ರಾಗದಿಂದನೇ ಅಳುತ್ತದೆ ಅಂತದೆ ಸಂಗೀತ. ಆನಂತರ ತೊಟ್ಟಿಲವನ್ನ ಕಟ್ಟಿ ಜೋಗಳವನ್ನ ಹಾಡಾಕು, ಅದು ಸಂಗೀತ ಬೇಕ. ಸಂಗೀತ ಯಾರಿಗೆ ಬೇಡ? ಎಲ್ಲರಿಗೂ ಬೇಕು. ಅಂತ ಸಂಗೀತದ ವಿದ್ವಾಂಸನಾಗಿರುವಂತ ಗದಗೈನವರು ಇಡೀ ಮೈಸೂರು ನಗರದ ಎಲ್ಲರ ಪ್ರೀತಿಯನ್ನು ಸಂಪಾದನೆಯನ್ನು ಮಾಡಿ ಗುರುವಿನ ಅಪ್ಪಣೆಯಂತೆ ಮೈಸೂರು ನಗರವನ್ನ ಬಿಟ್ಟು ಬರಲಿಕ್ಕತ್ತಿದ್ದಾರೆ. ಇತ್ತ 1903ನೇ ಇಸ್ವಿ, ಸ್ವಲ್ಪ ಲಕ್ಷ ಕೊಟ್ಟು ಕೇಳಿ ತಮ್ಮಿಗ, ಹಾನಗಲ್ಲ ವಿರಕ್ತ ಮಠದಲ್ಲಿ ವಿರಾಜಮಾನರಾಗಿರುವಂತ ವಿರಾಟಪುರದ ವಿರಾಗಿ, ಕಾವಿ ಸಂಕುಲದ ಯತಿ ಹಾನಗಲ್ಲಪ್ಪವರು ಭಿಕ್ಷಾಟನೆಗೆ ಹೋಗಿರಬೇಕಾದರೆ ವೈರಾಗ್ಯದ ತವನಿಧಿಯಾಗಿರುವಂತವರು, ವೈರಾಗ್ಯದ ಮಲ್ಲನಾರ್ಯ, ಸಮಾಜವನ್ನು ಎಚ್ಚರಿಸಬೇಕಾದರೆ ಎಂಥ ಧೀರೋದ್ಧಾತ ನುಡಿ ವೈರಾಗ್ಯದ ಮಲ್ಲನಾರ್ಯರದು. ಒಂದು ಕಿವಿ ಟೋಪಿಯನ್ನು ಹಾಕಿಕೊಂಡು ಕೈಯಾಗೊಂದು ಹಿಂಗ ಬಗಲಾಗೊಂದು ಜೋಳ್ಗಿ ಹಿಡ್ಕೊಂಡು ಈ ನಾಡಿನೊಳಗ ಅಥಣಿ ಮುರುಗೇಂದ್ರ ಶಿವಗಳು ವೈರಾಗ್ಯದ ಮಲ್ಲನಾರ್ಯ ಬಗ್ಗೆ ಒಂದು ಮಾತು ಹೇಳ್ತಿದ್ರು. ಮಲ್ಲಪ್ಪ, ಈ ನಾಡಿನೊಳಗ ಬಹಳ ಮಂದಿ ಹುಟ್ಟಬಹುದು, ಪುರಾಣ ಪ್ರವಚನ ಹೇಳೋರು, ಆದರೆ ನಿನ್ನಂತ ಗಂಡೆದೆಯ ಬಸವ ಪುರಾಣ ಹೇಳುವಂತವರು ಸೂರ್ಯ ಚಂದ್ರ ಇರೋಗ ಹುಟ್ಟಲು ಮಲ್ಲಪ್ಪ ಅಂತಿದ್ರು ಅಥಣಿ ಮುರುಗೇಂದ್ರ ಶಿವಗಳು. ಅಂತಹ ವೈರಾಗ್ಯದ ಮಲ್ಲನಾರಿ. ಆ ವೈರಾಗ್ಯದ ಮಲ್ಲನಾರಿ ಸಮಾಜವನ್ನು ಎಚ್ಚರಿಸಿದ ಈ ನಾಡನ್ನು ಸಂಚಾರ ಮಾಡ್ತಾ ಇದ್ರು. ಅವ್ರು ಎಂಥ ಧೈರ್ಯವಂತರು ಅಂದ್ರೆ, ಒಮ್ಮೆ ಗಜೇಂದ್ರಗಡಕ್ಕೆ ಬಂದಿರ್ತಾಳೆ, ರಾತ್ರಿಯೆಲ್ಲ ಮಲ್ಕೊಂಡು ಬೆಳಗಿನ ಜಾವ ಆ ಮಠದ ಸ್ವಾಮಿಗಳು ಲಿಂಗ ಪೂಜೆ ಮಾಡಿಕೊಳ್ಳಾರ್ದನೆ
ಹಣಿ ಕೈ ಹಚ್ಕೊಂಡು ಜೀವನದೊಳಗೆ ಎಲ್ಲಾ ಕಳ್ಕೊಂಡಿನಿ ಅನ್ನೋವಂಗೆ ಕುಂತ್ಕೊಂಡಿದ್ರು. ವೈರಾಗ್ಯದ ಮಲ್ಲನಾರಿ ಕೇಳ್ತಾರೆ, ಯಾಕ್ರಿಪ್ಪ ಸ್ವಾಮಿಗಳ ಬೆಳಗಿನ ಜಾವ ಮಠದೊಳಗೆ ಗಂಟೆಯ ನಾದ ಮಂತ್ರಗಳ ಘೋಷಣೆ ನಡಿಬೇಕು, ನೀವು ತೆಲಿಗೆ ಕೈ ಕೊಟ್ಟರು ಕೂತಿರಲ್ಲ ಯಾಕ ಅಂದ್ರು. ಅವಾಗ ಸ್ವಾಮಿಗಳಂತಾರ, ಏನ್ ಮಾಡದ್ರಿ ಮಲ್ಲಣ್ಣವ್ರೇ, ನಮ್ಮೆಲ್ಲಾ ಪೂಜಾ ಸಾಮಗ್ರಿಗಳು ಬೆಳ್ಳಿ ಸಾಮಗ್ರಿ ಯಾರೋ ಕಳ್ತನ ಮಾಡಿಕೊಂಡು ಹೋಗ್ಬಿಟ್ಟಾರ ಅಂದ್ರ ಅವ್ರು. ವೈರಾಗ್ಯದ ಮಲ್ಲಣ್ಣಾರ ಮೊದಲ, ಸ್ವಾಮಿ, ಇದ್ದ ಮಗ ಕೊಟ್ಟಾನ, ಇಲ್ಲದ ಮಗ ತೆಗೆದುಕೊಂಡು ಹೋಗ್ಯಾನ, ಎದ್ದೇಳಿ ಜಳಕ ಮಾಡಿ ಪೂಜೆ ಮಾಡಿದ್ರಂತ ಅವ್ರು. ಇಂಥ ಮಲ್ಲನಾರ್ಯರು, ವೈರಾಗ್ಯದ ಮಲ್ಲನಾರ್ಯರು ಪುರಾಣ ಪ್ರವಚನವನ್ನು ಹೇಳ್ತಿದ್ರು. ಅವರಿಗೊಂದು ಸಂಕಲ್ಪ ಆಯ್ತು, ಏನಂತ, ಹಾನಗಲ ಕುಮಾರಸ್ವಾಮಿಗಳನ್ನೇ ಭೇಟಿಯಾಗಬೇಕು, ಸತ್ತಂತೆಯೇ ಮಲಗಿರುವ ಸಮಾಜಕ್ಕೆ ಮತ್ತೆ ಒಂದೇನಾದರೂ ಮಾರ್ಗವನ್ನು ತೋರಿಸಬೇಕು ಅಂತ ತಿಳ್ಕೊಂಡು ವೈರಾಗ್ಯದ ಮಲ್ಲನಾರ್ಯರು ಕಿವಿಟೋಪಿಯನ್ನು ಧರಿಸಿಕೊಂಡು ಬಗಲಾಗ ಜೋಳಿಗೆ ಹಿಡ್ಕೊಂಡು ಹಾನಗಲ ಮಠಕ್ಕೆ ಬಂದರು. ಅಜ್ಜೋರು ಇರಲಿಲ್ಲ, ಕುಮಾರ ಅಜ್ಜೋರು. ಮಠದ ಹುಡುಗ ಒಳಗೆ ಬರ್ರಿಯಪ್ಪ ಅಂತ ಕರೆದು ಅವ್ರು ಹಂಗ ಬರಾಕ್ತಿದ್ರು. ಯಪ್ಪ ಅಲ್ಲಿ ಹಿಂದೆ ಬಾವಿ ಐತ್ರಿ, ಕಾಲಿಗೆ ನೀರು ಹಾಕೊಂಡು ಬರ್ರಿ. ವೈರಾಗ್ಯ ಮಲ್ಲಣ್ಣರು ಏನನ್ಬೇಕು, ಹೌದಪ್ಪ ಇದು ಶೀಲವಂತರ ಮಠ ಅಂದ್ರು. ಅವರು ಶೀಲವಂತರ ಮಠ ಅಂದು ಕಾಲಿಗೆ ನೀರು ಹಾಕೊಂಡು ತಮ್ಮ ಜೋಳಿಗೆ ತೆಗೆದುಕೊಂಡು ಹೋಗಿ ಒಂದು ಗೂಟಕ್ಕೆ ಹಾಕಿ ಹೀಂಗ ಮಲ್ಕೊಂಡ್ರು. ಕುಮಾರಪ್ಪವರು ಆವಿಗೆಯನ್ನು ಧರಿಸಿಕೊಂಡು ಪಟ 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 ಮಹಾಮಠದೊಳಗೆ ಬಂದರು. ಕುಮಾರಜ್ಜವ್ರು ನೋಡಿದ್ರು. ವೈರಾಗ್ಯದ ಮಲ್ಲನಾರು ಸೇವಾ ಮಾಡೋನು ಕೇಳ್ತಾರೆ, ತಮ್ಮ ಸ್ವಾಮಿಗಳು ಎಲ್ಲಿ ಹೋಗ್ಯಾರೋ? ಸೇವಕಂತನ ಅವರ ಅಂದವ, ಸಾವಕಾಶ ಮಾತಾಡ್ರಿ, ಅವರ ಸ್ವಾಮಿಗಳು. ಓ, ಈ ಮಠದ ಸ್ವಾಮಿಗಳು ನೀವೇನ್ರಿಪ್ಪ ಅಂದ್ರು ವೈರಾಗ್ಯ ಮಲ್ಲನಾರು ಕುಮಾರಜ್ಜವ್ರಿಗೆ. ಕುಮಾರಜ್ಜವರು ನಾವರಿ ಅನ್ಲಿಲ್ಲ, ಅವರು ಈ ಮಠದ ಸ್ವಾಮಿಗಳು ನೀವೇನ್ರಿ? ಜನ ಅಂತಾರ್ಯಪ್ಪ ಕುಮಾರಜ್ಜ. ವೈರಾಗ್ಯ ಮಲ್ಲನಾರಂತಾರೆ, ಜನ ಅಂತಾರು ಅನ್ನೋ ಜನ ಹುತ್ತರು, ನಿಮ್ಮ ಸ್ವಾಮಿಗಳು ಅಂತಾರಲ್ಲ ಅವರು ಹುತ್ತರು. ಏನ್ರಿ ಸ್ವಾಮಿಗಳೇ, ಭಕ್ತರು ಕೊಟ್ಟ ಕಾಣಿಕೆಯನ್ನು ತೆಗೆದುಕೊಂಡು ಭಕ್ತರು ಕೊಟ್ಟ ಪ್ರಸಾದವನ್ನು ಉಂಡು ನೀವು ಮಠದೊಳಗೆ ಮಲ್ಕೊಂಡ್ರ ಸಮಾಜ ಏನಾದಿದ್ರಿಪ್ಪ? ನಮ್ಮ ಸಮಾಜ ಎಲ್ಲವನ್ನು ಸಹಿತ ಮರೆತು ಕುಂತ್ಕೊಂಡಿದೆ. ಕುಮಾರಜ್ಜೋರಂದ್ರು, ಓಹೋ ಹೋ ಹೋ, ನಿನ್ನ ಬರುವಿಕೆಗಾಗಿ ನಮ್ಮ ಮನ ಮಿಡಿತಿತ್ತು. ನೀವು ಬಂದಿದ್ದು ಬಹಳ ಚಲೋ ಆತ್ರಿಪ್ಪ. ಏನ್ ಮಾಡೋದು? ಏನ್ರಿಪ್ಪ, ಮಠಗಳೆಲ್ಲ ಮನೆಗಳಾಗಿದ್ದಾವೆ, ವಚನಗಳೆಲ್ಲ ಹಾರಿ ಹೋಗಿದ್ದಾವೆ, ಲಿಂಗ ಅನ್ನೋದು ಇಲ್ಲದಂಗಾಗಿದೆ. ಯಾವ ಓಣಿಯೊಳಗೆ ಬೆಳಗಿನ ಜಾವ ಗಂಟೆಯ ನಾದ ಕೇಳ್ತಿತ್ತೋ, ಘಂಟಾನಾದಂ ಘನಕೋಟಿ ಪುಣ್ಯಂ ಶಂಕಾನಾದಂ ಶತಕೋಟಿ ಪುಣ್ಯಂ ಅಂತ ಹೇಳುವ ನಮ್ಮ ಧರ್ಮದೊಳಗ ಯಾವ ಓಣಿಯೊಳಗೆ ಬೆಳಗಿನ ಜಾವ 8 ಗಂಟೆಗೆ ಗಂಟೆಯ ನಾದ ಕೇಳ್ತಿತ್ತು, ಅದ 8 ಗಂಟೆಗೆ ಕೋಳಿ ಮಾಯ ಹಾಕತ್ತೇವ್ರಪ್ಪ ಅಂದ್ರು. ಅಂತ ಮಾಡ ಕುಮಾರಪ್ಪವ್ರಂದ್ರು, ಆಯ್ತ್ರಿ ಮಲ್ಲನಾರ್ಯರಿ, ಏನ್ ಮಾಡುವುದು? ಅಲ್ಲಿ ಪಕ್ಕದಲ್ಲಿ ಬೊಮ್ಮನಹಳ್ಳಿ ಅಂತ ಒಂದು ಊರು ಬರ್ತದೆ. ಆ ಬೊಮ್ಮನಹಳ್ಳಿ ಒಳಗೆ ಪುರಾಣ ಪ್ರವಚನವನ್ನು ಏರ್ಪಡಿಸ್ತಾರೆ. ಹನಗಲ ಜೋರು, ನಾನು ಇದು ಶ್ರೀಮಂತಿಕೆಯ ಮಠ ಅಂತ ತಿಳ್ಕೊಂಡು ಅವರು ತೂಗು ಮಂಚದ ಮೇಲೆ ಕೆಂತು ಎಂದೂ ಸಹಿತ ಅವರು ಉಯ್ಯಾಲಿ ಆಡಿದ್ರು. ವೈರಾಗ್ಯದ ಮಲ್ಲನಾರಿ ಬರೋಕ್ಕಿಂತ ಮೊದಲನೇ 1901ನೇ ಇಸ್ವಿ ಒಳಗೆ ಪಂಚಾಕ್ಷರಿ ಜೋರನ್ನ ಕರ್ಕೊಂಡು ಬಂದಿದ್ರು. ಅವರು 1896ನೇ ಇಸ್ವಿ ಒಳಗೆ ಹಾನಗಲ ಮಠಕ್ಕೆ ಅಧಿಪತ್ಯವನ್ನು ವಹಿಸಿಕೊಂಡ ಮೇಲೆ 1897ನೇ ಇಸ್ವಿ ಒಳಗೆ ಅವರು ಮೊಟ್ಟ ಮೊದಲು ಗಂಜಿ ಕೇಂದ್ರವನ್ನು ತೆಗೆದು ರೋಗಿಗಳನ್ನು ನಿರೋಗಿಗಳನ್ನಾಗಿ ಮಾಡಿದರು. ನಾವೆಲ್ಲ ವೀರಶೈವ ಲಿಂಗಾಯಿತರು ಏನಾದರೂ ಪಂಚಾಂಗವನ್ನು ಕೇಳಿಸಬೇಕಾಗಿತ್ತು ಅಂದರೆ, ನಮ್ಮ ಮಕ್ಕಳ ಮದುವೆ ಮಾಡಬೇಕಾದ್ರೆ ನಾವೆಲ್ಲ ಬ್ರಾಹ್ಮಣರ ಮನೆಗೆ ಹೋಗಬೇಕಾಗಿತ್ತು. ಅವ್ರಂತಿದ್ರು, ಬಾರ ಗೌಡ ಅಂತ ತಿಳ್ಕೊಂಡು ಗಾಡಿಗೆಲ್ಲ ಸುಣ್ಣ ಹಚ್ಚಿಸಿ 3 ದಿವಸ ಸುಣ್ಣ ಹಚ್ಚಿಸಿ 4ನೇ ದಿವಸ ಪಂಚಾಂಗ ಹೇಳ್ತಿದ್ರಂತ ಅವ್ರು. ಇದನ್ನೆಲ್ಲ ಕಂಡ್ರು ಕುಮಾರಜ್ಜ. ನಮ್ಮ ವೀರಶೈವ ಲಿಂಗಾಯತ ಧರ್ಮ ಅಂದ್ರೆ ಸ್ವರ್ಗಕ್ಕೆ ಏಣಿ ಇಟ್ಟ ಧರ್ಮ ನಮ್ಮದಲ್ಲ, ಸ್ವರ್ಗವನೇ ದರೆಗಿಳಿಸಿದ ಧರ್ಮ ಅಂದ್ರೆ ಅದು ವೀರಶೈವ ಲಿಂಗಾಯತ ಧರ್ಮ ಅಂತ ತಿಳ್ಕೊಂಡಿದ್ರು ಕುಮಾರ. ಕಾಗಿ ಎಂದರೆ ತರುದು ತಿನ್ನುವ, ಕೋಳಿ ಎಂದರೆ ಮುರಿದು ತಿನ್ನುವನ್ನುವ ಈ ಸಮಾಜದೊಳಗೆ ಕಾಗಿ ಕೋಳಿಗಳನ್ನ ಆದರ್ಶವಾಗಿ ಕಂಡಂತ ಧರ್ಮ ಅಂದ್ರೆ ಅದು ವೀರಶೈವ ಲಿಂಗಾಯತ ಧರ್ಮ. ಕುಮಾರಪ್ಪೋರು ಆನಂತರ 1898ನೇ ಇಸ್ವಿಯೊಳಗ ಮೊಟ್ಟ ಮೊದಲು ಕನ್ನಡ ನಾಡಿನೊಳಗ ಜಂಗಮರಿಗಾಗಿ
ವೈದಿಕ ಪಾಠಶಾಲೆಯನ್ನು ಮೊಟ್ಟ ಮೊದಲು ತೆಗೆದರು ಕುಮಾರಪ್ಪ. ಆನಂತರ ಜಂಗಮರ ಬದುಕಿಗೆ ಅಭ್ಯುದಯ ದಾರಿಯಾಯಿತು. ಅಲ್ಲಿ ವೈದಿಕ ಕಲಿತರು, ಮಂತ್ರ ಹೇಳೋದು ಕಲಿತರು. ಆನಂತರ ಭಕ್ತರ ಮನೆಗಳೆಲ್ಲ ತಮ್ಮ ವೇದೋಕ್ತವಾಗಿ ಇವತ್ತಿಗೂ ಸಹಿತ ಪೂಜೆ ನಡೀತಾ ಇದೆ ಅಂದ್ರೆ ಅದು ಕುಮಾರಜ್ಜೋರು. ಹೀಗೆ ಕುಮಾರಜ್ಜೋರು ಮಠವನ್ನ ತೊರೆದು ವೈರಾಗ್ಯದ ಮಲ್ಲನಾರವರು ಕೂಡಿಕೊಂಡು 1903 ಇಸ್ವಿಯೊಳಗೆ ಧಾರವಾಡದೊಳಗೊಂದು ಮೀಟಿಂಗ್ ಮಾಡ್ತಾರೆ. ನಮ್ಮ ವೀರಶೈವ ಲಿಂಗಾಯತ ಮುಖಂಡರು ಅರಟಾಡ್ ರುದ್ರಗೌಡರು, KP ಪಟ್ಟಣ ಶೆಟ್ರು, ಸಿರಸಂಗಿ ಲಿಂಗರಾಜರು, ದೇವಿ ಹೊಸರಿನ ಚನ್ನಬಸಪ್ಪ ಶೆಟ್ರು, ರಾಜ ಲಖನಮಗೌಡರು, ಒಂಟಮುರಿ ದೇಸಾಯಿಯವರು, ಬಸರಿಗಿಡದ ವೀರಪ್ಪನವರು, ಬಹಳ ಅತಿ ಗಣ್ಯರು ಎಲ್ಲರೂ ಕೂಡಿಕೊಂಡು ಒಂದು ಮೀಟಿಂಗ್ ಮಾಡಿದ್ರು. ಏನ್ ಮಾಡಬೇಕು, ಸಂಘ ಇಲ್ಲದನೆ ಸಂಘಟನೆ ಇಲ್ಲದನೆ ಯಾವುದು ಜಾಗೃತಿ ಆಗುವುದಿಲ್ಲ ಅಂತ ತಿಳ್ಕೊಂಡು 1903 ಇಸ್ವಿ ಒಳಗ ಮೊಟ್ಟ ಮೊದಲು ಧಾರವಾಡದೊಳಗ ಅಖಿಲ ಭಾರತ ವೀರಶೈವ ಮಹಾಸಭೆಯನ್ನು ಕಟ್ಟಬೇಕು ಅಂತ ತೀರ್ಮಾನವನ್ನು ಮಾಡ್ತಾರೆ. ಮೊಟ್ಟ ಮೊದಲು 1904 ಇಸ್ವಿ ಒಳಗ 1ನೇ ಅಧಿವೇಶನ ನಡೀತದೆ. ಆ ಅಧಿವೇಶನದ ಮೊಟ್ಟ ಮೊದಲು ಅಧ್ಯಕ್ಷತೆ ಯಾರು ವಹಿಸಿಕೊಂಡಿದ್ರು ಅಂದ್ರೆ ಸಿರಸಂಗಿ ಲಿಂಗರಾಜರು. 1ನೇ ಅಧಿವೇಶನ ಧಾರವಾಡದಲ್ಲಿ ನಡೀತು. 2ನೇ ಅಧಿವೇಶನ ಅದು ಬೆಂಗಳೂರಲ್ಲಿ ನಡೀತದೆ. 3ನೇ ಅಧಿವೇಶನ ಸೊಲ್ಲಾಪುರದಲ್ಲಿ ನಡೀತದೆ. 4ನೇ ಅಧಿವೇಶನ 1908 ಇಸ್ವಿ ಒಳಗ ಅದು ಬಾಗಲಕೋಟೆ ಒಳಗ ನಡಿಬೇಕು. ಅದೇ ಒಂಟಮುರಿ ದೇಸಾಯಿಯವರ ಅಧ್ಯಕ್ಷನ ವಹಿಸಿಕೊಳ್ತಾರೆ. ಅಲ್ಲಿ ಸಿರಸಂಗಿ ಲಿಂಗರಾಜರು, ಬೀಳೂರು ಗುರುಬಸವ ಮಹಾಸ್ವಾಮಿಗಳವರು, ವೈರಾಗ್ಯದ ಮಲ್ಲನಾರ್ಯರು. ಬಾಗಲಕೋಟೆ ಒಳಗ ತೆಂಗಿನ ಮಠ ಅಂತ, ಅಲ್ಲಿ ಪ್ರಾಂಗಣದೊಳಗ ಡಿಸೆಂಬರ್ 28, 29, 30 3 ದಿವಸ ಆ ಕಾರ್ಯಕ್ರಮ. ವೈರಾಗ್ಯದ ಮಲ್ಲನಾರ್ಯರು ಆ ಕಾರ್ಯಕ್ರಮದ ಪ್ರಾಸ್ತಾವಿಕ ಮಾತಾಡಬೇಕು. ಆ ಕಾರ್ಯಕ್ರಮಕ್ಕೆ ಸಂಗೀತ ಯಾರದು ಅಂದ್ರೆ ಮೈಸೂರೊಳಗಿಂದ ಕಲಿತು ಬಂದಿರುವಂತ ಕುಮಾರೇಶನ ಸತ್ಯ ಸಂಕಲ್ಪದ ಶಿಶುವಾಗಿರುವಂತ ಗದ್ದಿಗಾರನ ಸಂಗೀತದಲ್ಲಿ ಏರ್ಪಡಿಸ್ತಾ ಇದ್ದಾರೆ. ಅವರು ಮೈಸೂರಿಂದ ನೇರವಾಗಿ ಹಾನಗಲಿಗೆ ಬಂದು ಹಾನಗಲದಿಂದ ನೇರವಾಗಿ ಬಸ್ಸಿನ ಮುಖಾಂತರವಾಗಿ ಸವಣೂರಿಂದ ನೇರವಾಗಿ ಲಕ್ಷ್ಮೇಶ್ವರ ಹಿಂಗ ಮಾರ್ಗವಾಗಿ ಅಲ್ಲಿಂದ ಮಾಗಡಿ ಹಿಂಗೆಲ್ಲ ಬರ್ತಾರೆ. ನಿಮ್ಮೂರ ಬರ್ತಾರೆ ಮಾಗಡಿ ಹಿಂಗೆಲ್ಲ ಬಂದು ಗದಗಗೆ ಬಂದಾಗ ಪಂಚಾಕ್ಷರಿ ಅಜ್ಜೋರು ಇಲ್ಲಿ ಗದ್ದಿಗಾರರು ಯಾರ ಬಸ್ಸಿಗೆ ಹೋದ್ರು ಅಂದ್ರೆ ಬಸರಿಗಿಡದ ವೀರಪ್ಪನವ್ರ ಬಸ್ಸಿಗೆ ಹೋಗ್ತಾರೆ. ಅದು ಎಲ್ಲಿ ರೋಡ್ ತನಕ ಬಸ್ಸಿನೊಳಗೆ ಹೋಗ್ತಾ ಇರಬೇಕಾದ್ರೆ ಗದ್ದಿಗಾರರು ಗದಗ ಬಂದ ತಕ್ಷಣ ಅಂದ್ರು, ನೋಡ್ರಿಪ್ಪ ಗದಗು ಅಂದ್ರೆ ಇದು ಕವಿ ಕುಮಾರವ್ಯಾಸನ ಪುಣ್ಯತಾಣ. ಅಜ್ಜೋರು ಪರಿಚಯ ಮಾಡಿಕೊಂಡು ಹೊಂಟ. ಹಿಂಗ್ ಹೋಗ್ತಾ ಇರಬೇಕಾದ್ರೆ ಗದಗ ಬಿಟ್ಟ ತಕ್ಷಣ ಮುಂದೆ ಬೆಟಗೇರಿ ದಾಟಿದ ತಕ್ಷಣ ಬರುವಂತ ಹಳ್ಳಿನೇ ಅದು ನಾರಾಯಣಪುರ. ಅಜ್ಜೋರಂತಾರೆ ಬಸ್ಸಿನ ಕುಂತ್ಕೊಂಡು, ಇದು ಯಾವ ಊರು? ನಾರಾಯಣಪುರ. ಓಹೋ, ಪ್ರಭುಲಿಂಗ ಲೀಲೆಯನ್ನು ಬರೆದಂತ ಕವಿ ಚಾಮರಸನಿಗೆ ಜನ್ಮ ಕೊಟ್ಟ ಪುಣ್ಯ ಭೂಮಿ ಇದು ನಾರಾಯಣಪುರ. ನೋಡಪ್ಪ, 2 ಕಿಲೋಮೀಟರ್ ಹೋದ ತಕ್ಷಣ ಇದು ಯಾವರು? ಇದು ಕೋಟುಂಚಿರಿ. ಇಲ್ಲಿ ಸೋಮೇಶ್ವರ ದೇವಾಲಯ ಇದೆ. ಇದು ಚಾಮರಸನಿಗೆ ಪ್ರಭುಲಿಂಗ ಲೀಲೆ ಬರಲಿಕ್ಕೆ ಸ್ಫೂರ್ತಿ ಕೊಟ್ಟಂತ ಈ ದೇವಾಲಯ ಇಲ್ಲೇ ಐತ್ ನೋಡ್ರಪ್ಪ ಅಂತ ಹಿಂಗ ಹೋಗೋದ್ರೊಳಗನ ಹಿಂಗ್ ಎಡಕ್ಕೆ ಹೊಳ್ಳಿ ಮುಂದೆ ಅಬ್ಬಿಗೇರಿಗೆ ಹೋತ. ಅಬ್ಬಿಗೇರಿಯಿಂದ ನೇರವಾಗಿ ರೋಣಕ್ಕೆ ಬಂತ್ರಿ. ರೋಣದೊಳಗಿಂದ ಇಳಿದು ಅಜ್ಜೋರು ನೇರವಾಗಿ ಬಾಗಲಕೋಟೆಗೆ ಹೋಗಬೇಕು. ಅಲ್ಲಿ ಬದಾಮಿ ಇಂದ ದರ್ಶನವನ್ನು ತೆಗೆದುಕೊಂಡು ಬಾಗಲಕೋಟೆಗೆ ಹೋದರು. ವೈರಾಗ್ಯದ ಮಲ್ಲನಾರ್ಯರು, ಹಾನಗಲ್ ಕುಮಾರಜ್ಜೋರು ಎಲ್ಲರೂ ಸಹಿತ ವೇದಿಕೆ ಮೇಲೆ ಆಸೀನರಾಗಬೇಕಾದ್ರೆ ಕುಮಾರಜ್ಜೋರು 1000 ಮಂದಿ ಬಂದ್ರು ಸಹಿತ ಅವರ ಕಣ್ಣು ತಮ್ಮ ಮಗ ಯಾವಾಗ ಬರ್ತಾನಂತ ಕಂಡಿತ್ತವ್ರು. ಗದಗೈನವರು ಹೇಂಗ್ ಒಂದು ಕುಮಾರಪ್ಪವ್ರನ್ನ ಭೇಟಿಯಾದ್ರು. ಇಷ್ಟು ಆನಂದ ಆತ್ರಿ ಕುಮಾರಪ್ಪವ್ರಿಗೆ. ಬಿಗಿದ ಬಾಬುಗಳಿಂದ, ನನ್ನ ಮಗ 4 ವರ್ಷ ಆಯ್ತು ನಾನು ಮುಖವನ್ನೇ ನೋಡಲಾರ್ದನೆ. ಗದಗಯ್ಯ ಆರಾಮಿದಿ? ಬುದ್ಧಿ, ತಮ್ಮ ಪಾದ ಕೃಪಾ ವಿಶೇಷದಿಂದ ನಾನು ಆರೋಗ್ಯವಾಗಿದ್ದೇನೆ. ನಿನ್ನ ಸಂಗೀತ ಹ್ಯಾಂಗ್ ನಡೀತಪ್ಪ? ಬುದ್ಧಿ, ತಮ್ಮ ಕೃಪೆಯಿಂದ ಎಲ್ಲವೂ ಸಹಿತ ಲಭಿಸಿದೆ. ಹಾಗಾದ್ರೆ ಒಂದು ಕೆಲಸ ಮಾಡಪ್ಪ, ನೀನು ಏನ್ ಮಾಡ್ರಿ ಬುದ್ಧಿ, ಈ ದುಡ್ಡು ತಗೋ, ಈಗ ನೀನು ಸಂಗೀತವನ್ನ ಮಾಡಬೇಕಲ್ಲ, ನಿನ್ನ ವಾದ್ಯವನ್ನ ಎಲ್ಲ ಸಲಕರಣೆಗಳನ್ನು ತೆಗೆದುಕೊಂಡು ಬಾ ಅಂದ್ರೆ. ಅವಾಗ ಗದ್ಗೇನವರಂತಾರೆ, ಬುದ್ಧಿ ಎಲ್ಲಾ ಸಾಮಗ್ರಿ ನನ್ನ ಹತ್ರದವ್ರಿ ಅಂದ್ರು. ಯಾವಾಗ ತೆಗೆದುಕೊಂಡೆಪ್ಪ? ಬುದ್ಧಿ, ನೀವು ತಿಂಗಳ ನನಗ ಖರ್ಚಿಗೆ ಅಂತ ದುಡ್ಡು ಕಳಿಸ್ತಿದ್ರಲ್ರಪ್ಪ, ಅದ್ರಾಗ ನಾ ಉಳಿಸ್ಕೊಂಡು ನಾನು ಸಾಮಗ್ರಿ ತೆಗೆದುಕೊಂಡಿನಿ ಅಂದ್ರು. ಅಯ್ಯಾಕೋ, ನೀನು ನಿನ್ನ ಬಟ್ಟೆ ನಿನ್ನ ಊಟಕ್ಕೆ ಬಳಸಬೇಕಿಲ್ಲ. ಬುದ್ಧಿ, ತಾವು ಸಮಾಜದ ದುಡ್ಡು ನನಗೆ ಕೊಡ್ತೀರಪ್ಪ,
ನಾನು ಭಿಕ್ಷಾಟನೆಯನ್ನು ಮಾಡಿ ಸಂಗೀತವನ್ನು ಕಲಿತೆ ಅಂತ ಗುರುಗಳ ಮುಂದೆ ಹೇಳಬೇಕಾದ್ರೆ ಕಂಬಿನಿಯ ಮಿಡಿಯುವಂತ ಕುಮಾರಪ್ಪವರ ಮನಸ್ಸು ಒಂದು ಕ್ಷಣ, ತಾಯಿಯ ಮನಸ್ಸು ಒಂದು ಕ್ಷಣ ಕುಮಾರ ಜೋರು ಕಣ್ಣು ತುಂಬಿ ಹೃದಯ ತುಂಬಿ, ಹೌದು ಮಗ ಹಿಂಗೆಲ್ಲ ಕಲಿತು ಬಂದಿ, ಆಗ್ಲೆಪ್ಪ ಮತ್ತೆ ವಿಚಾರ ಮಾಡೋಣ ಅಂತ ತಿಳ್ಕೊಂಡು ವೇದಿಕೆ ತಯಾರು ಮಾಡಿ, ಏನು ಅವತ್ತಿನ ದಿನಮಾನದಲ್ಲಿ 10,000 ಜನ ಸೇರಿದಂತಾಗುತ್ತೆ. ವೈರಾಗ್ಯದ ಮಲ್ಲನಾರ್ಯರು ಏನು ಉದ್ಘೋಷವಾಗಿ ಮುಗಿಲು ಮುಟ್ಟಬೇಕು ಅವರ ಕಂಠ. ಇವತ್ತಿನಂಗ ಮೈಕ್ ಇರಲಿಲ್ರಿ ಗೌಡ್ರ, ಮೈಕೆ ಇರಲಿಲ್ಲ. ಏನು ಅವರ ಕಂಠ, ವೈರಾಗ್ಯದ ಮಲ್ಲನಾರ್ಯ ಕಂಠ 10,000 ಮಂದಿ ಕೇಳಬೇಕು ಅವರು ಹೇಳುವ ಪ್ರವಚನ. ಅವ್ರು ಹೇಳ್ತಾ ಇದ್ರು, ನಮ್ಮ ಯತಿಗಳಾಗಿರುವಂತ ಕುಮಾರ ಶ್ರೀಗಳವರು ಈ ಅಖಿಲ ಭಾರತ ವೀರಶೈವ ಮಹಾಸಭೆಯನ್ನು ಕಟ್ಟಿದ್ದಾರೆ. ಅವರ ಉದ್ದೇಶ ಏನು ಅಂದ್ರೆ ಸ್ವಾಮಿಗಳನ್ನು ತಯಾರು ಮಾಡುವಂತ ಶಿವಯೋಗ ಮಂದಿರವನ್ನು ಕಟ್ಟಬೇಕು ಅಂತ ಉದ್ದೇಶ ಇದೆ. ಈ ಉದ್ದೇಶ ಈಡೇರಬೇಕಾದ್ರೆ ಸಮಾಜ ಸಹಾಯ ಸಹಕಾರ ದಾನ ಧರ್ಮ ಎಲ್ಲವನ್ನ ಮಾಡಬೇಕು. ಈ ವೇದಿಕೆಗೆ ಅವರ ಶಿಷ್ಯರಾಗಿರುವಂತವರು, ಅವರ ಕೃಪಾಪುಂಜಕ್ಕೆ ಪಾತ್ರರಾಗಿರುವಂತವರು ಕಣ್ಣಿಲ್ಲದೆ ಹುಟ್ಟಿ ಈ ಕರುನಾಡಿನೊಳಗ ಕರ್ನಾಟಕ ಸಂಗೀತವನ್ನ ಎಲ್ಲವನ್ನು ಸಹಿತ ಅಧ್ಯಯನವನ್ನ ಮಾಡಿ ಅಭ್ಯಾಸವನ್ನ ಮಾಡಿ ಬಂದಿರುವಂತ ಗದ್ದಿಗಾರೆ ಗವಾಯಿಗಳೊಂದಿಗೆ ನೇರವಾಗಿ ಸಂಗೀತ ಆರಂಭಗೊಳ್ಳುತ್ತದೆ ಅಂತ ತಿಳ್ಕೊಂಡು ವೈರಾಗ್ಯದ ಮಲ್ಲನಾರಿ ಹೇಳಿದರು. ಅಜ್ಜೋರು ತಮ್ಮೆಲ್ಲ ಸಾಥಿದಾರರನ್ನ, ವಾಗ್ಗೇಯಕಾರರನ್ನ, ವಾದಕರನ್ನ, ಸಾಧಕರನ್ನ ಹೇಂ ಕುಂದರಿಸಿ ಭೀಷ್ಮ ಕಾಯ ಏನ್ರಿ ಅದು ಅಜ್ಜೋರ್ ಶರೀರ. ವೈರಾಗ್ಯ ಮಲ್ಲನಾರ್ಯ ಒಂದು ಕಂಠ, ಗದ್ದಿಗಾರರದು ಕಂಠ ಅದೇ ಮಾಧುರ್ಯ. ಕುಮಾರಪ್ಪ ಅವರಂತಾರೆ, ಗದಗಯ್ಯ ಹಾಡಪ್ಪ, ಬಹಳ ದಿವಸ ಆಯ್ತು ಈ ಮನಕ್ಕ ಆನಂದ ಆಗಿಲ್ಲ, ತೃಪ್ತಿ ಆಗ್ಬೇಕಪ್ಪ, ಹಾಡು ಗದಗಯ್ಯ, ಹಾಡು ಹಾಡು ಅಂದ್ರು ಕುಮಾರಪ್ಪ ಅವರು. ಎನಗೆ ನಿಮ್ಮ ನೆನಹಾದಾಗಲೇ ಉದಯ, ಎನಗೆ ನಿಮ್ಮ ನೆನಹಾದಾಗಲೇ ಉದಯ, ಎನಗೆ ನಿಮ್ಮ ನೆನಹಾದಾಗಲೇ ಉದಯ, ಎನಗೆ ನಿಮ್ಮ ಎನಗೆ ನಿಮ್ಮ ಮರಹಾದಾಗಲೇ ಅಸ್ತಮಾನ, ಎನಗೆ ನಿಮ್ಮ ಮರಹಾದಾಗಲೇ ಅಸ್ತಮಾನ, ಎನಗೆ ನಿಮ್ಮ ನೆನಹಾದಾಗಲೇ ಉದಯ, ಎನಗೆ ನಿಮ್ಮ ನೆನಹಾದಾಗಲೇ ಉದಯ. ಎನಗೆ ನಿಮ್ಮ ನೆನಹವೇ ಜೀವನ, ಎನಗೆ ನಿಮ್ಮ ನೆನಹವೇ ಜೀವನ, ಎನಗೆ ನಿಮ್ಮ ನೆನಹವೇ ಪ್ರಾಣ, ಎನಗೆ ನಿಮ್ಮ ನೆನಹವೇ ಪ್ರಾಣ, ಕಾಣ ತಂದೆ ಸ್ವಾಮಿ, ಕಾಣ ಸ್ವಾಮಿ, ಕಾಣ ತಂದೆ ಸ್ವಾಮಿ, ಎನ್ನ ಹೃದಯದ
ಗಮ ಪಗ ಗಮ ಪನಿ ನೀ ಸದ ಗಮ ಪನಿ ಸ ಗರೆ ಸನಿ ದಪ ಗಮ ಪನಿ ಸನಿ ದಪ ಮ ಪನಿ ದಪ ಮ ಪ ಗಮ ಪನಿ ಸನಿ ದಪ ಪ ಮ ಗರಿ ಸ ಗಮ ಪ ಗಮ ಪನಿ ಸ ಕೂಡಲ ಸ ಗಮ ದೇವ 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 ಕೂಡಲ ಸ ಗಮ ದೇವ ದೇವ ಕೂಡಲ ಸ ಗಮ ದೇವ 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 ಕೂಡಲ ಸ ಗಮ ದೇವ 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 ನನಗೆ ನಿಮ್ಮ ನೆನಹಾದಾಗಲೇ ಉದಯ ನನಗೆ ನಿಮ್ಮ ನೆನಹಾದಾಗಲೇ ಉದಯ ನನಗೆ ನಿಮ್ಮ ನನಗೆ ನಿಮ್ಮ ನೆನಹವೇ ಜೀವನ ನನಗೆ ನಿಮ್ಮ ನೆನಹವೇ ಜೀವನ ನನಗೆ ನಿಮ್ಮ ನೆನಹವೇ ಪ್ರಾಣ ನನಗೆ ನಿಮ್ಮ ನೆನಹವೇ ಪ್ರಾಣ ಕಾಣ ತದೆ ಸ್ವಾಮಿ ಎನ್ನ ಹೃದಯದಲ್ಲಿ ನಿಮ್ಮ ಚರಣ ಎನ್ನ ಹೃದಯದಲ್ಲಿ ನಿಮ್ಮ ಚರಣ ದುಂಡಿಗೆಯ ನೊತ್ತಯ್ಯ ವದನದಲ್ಲಿ ಷಡಕ್ಷರಿಯ ಬರೆಯ್ಯ ಕೂಡಲ ಸಾಗಮ ದೇವ 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 ಕೂಡಲ ಸಾಗಮ ದೇವ ದೇವ ನನಗೆ ನಿಮ್ಮ ನೆನಹಾದಾಗಲಿ ಉದಯ ನನಗೆ ನಿಮ್ಮ ನನಗೆ ನಿಮ್ಮ ನನಗೆ ನಿಮ್ಮ ನೆನಹಾದಾಗಲಿ ಉದಯ ಆ ಆ ಪರಮ ಬಾಗಲಕೋಟೆಯ ಮಹತ್ತರದ ಸಭೆಯೊಳಗಿರುವಗೆ ಪಂಚಾಕ್ಷರ ನೆನಿಪ ನಾಮವನು ಪ್ರೇಮದೊಳಿತ್ತ ರಾಜನರು ಪ್ರೇಮದೊಳಿತ್ತ ರಾಜನರು
ಕರೆದ ನಾಮವದು ಮೊದಲಾಗುರೆ ಮರೆಯದುದೆಲ್ಲಡೆ ಎಣಿಯು ಮರೆಯದುದೆಲ್ಲಡೆ ಎಣೂರೊಳು ವರಸಭಾಂಗಣದಿಟ ಪೆಸರದು ದೊರೆಯದೆಲ್ಲರಿಗೆ ಶ್ರೀ ಗುರು ಪಂಚಾಕ್ಷರೇಶ್ವರ ಮಹಾರಾಜ ಕಿ ಜಯ. ಬಾಗಲಕೋಟೆಯೊಳಗ ಗದ್ದಿಗಾರರು ತಮ್ಮ ವಚನವದ ಸಂಗೀತವನ್ನು ಪ್ರಸ್ತಾವನೆ ಮಾಡ್ತಾ ಇದ್ದಾರೆ. ಎನಗೆ ನಿಮ್ಮ ನೆನಹದಾಗಲೇ ಉದಯ, ಎನಗೇ ನಿಮ್ಮ ಮರಹದಾಗಲೇ ಅಸ್ತಮ. ಆ ವಚನವನ್ನ ಹಾಡ್ತಾ ಇದ್ರೆ ಕುಮಾರಪ್ಪೋರು ಹೌದು ಹೌದು ಮಗ, ಹೌದು ಹೌದು ಹೌದು, ಏನವರ ಹೃದಯ ತುಂಬಿದ ಮಾತುಗಳು. ಸಭೆ ಮುಗಿದ ಮೇಲೆ ಗುರುಗಳು ಗದ್ದಿಗಾರನ ಕರೆದ್ರು. ಏನಪ್ಪಾ ಗದ್ದಿಗಾರ, ನಿನ್ನ ಕಂಠ ಮಾಧುರ್ಯ, ನಿನ್ನ ಸಂಗೀತ ಇದು ನಾವು ಕೇಳೋದಲ್ಲಪ್ಪ, ಇದು ಶಿವ ಕೇಳಬೇಕು, ಅಷ್ಟು ಚಲೋ ಹಾಡುವ ಗಾಯಕ ನೀನಾಗಿ ನೋಡಪ್ಪ. ಬುದ್ಧಿ ತಮ್ಮ ಕೃಪಾರಿ ಅಂತ ತಮ್ಮ ಜೇಬಿನೊಳಗಿಂದ ಒಂದು ಪತ್ರ ತೆಗೆದರು. ಬುದ್ಧಿ, ಇದನ್ನು ಗೌರಿಶಂಕರ ಸ್ವಾಮಿಗಳು ಕೊಟ್ಟಿದ್ದಾರೆ ನೋಡ್ರಿ. ನೋಡಿದ್ರು, ಓಹೋ, ಅವ್ರು ಹೇಳೋ ಮಾತು ಬಹಳ ಸತ್ಯ ಇದಪ್ಪ. ಕುಮಾರಪ್ಪೋರು ಎಲ್ಲ ಭಕ್ತರನ್ನ ಕೂಡಿಕೊಂಡು ಹೇಳ್ತಾರೆ, ಪಂಚಗವಿಗಳ ಮಠದಲ್ಲಿ ಕುಳಿತುಕೊಂಡು ಪಂಚಮ ಸ್ವರದಲ್ಲಿ ಕೋಗಿಲೆ ಹಾಗ ಕೂಗುವಂತ ನಮ್ಮ ಗದ್ದಿಗಾರನಿಗೆ ಇವತ್ತಿಂದ ನಾವು ಅವನ ಹೆಸರನ್ನ ಬದಲಾವಣೆ ಮಾಡ್ತಾ ಇದೆ. ಅದೇನೋ, ಇವತ್ತಿಂದ ನಮ್ಮ ಗದ್ದಿಗಾರನಿಗೆ ನಾವು ಪಂಚಾಕ್ಷರ ಗವಾಯಿ ಅಂತ ಘೋಷಣೆ ಮಾಡ್ತೀವಿ ಅಂತ ತಿಳ್ಕೊಂಡು ಕುಮಾರಪ್ಪ ಸಭಾ ಮಧ್ಯದಲ್ಲಿದ್ದವರೆಲ್ಲ ಘೋಷಣೆಗೆ ಹೋಗಿದ್ರು. ಏನಂತ? ಗಾನಯೋಗಿ ಪಂಚಾಕ್ಷರೇಶ್ವರ ಮಹಾರಾಜ್ ಕಿ. ಏನು ಆನಂದ ರೀ ಎಲ್ಲರಿಗೂ. ಕುಮಾರಪ್ಪವ್ರು ಹೇಳ್ತಾರೆ, ನನ್ನ ಮಗ ಭೂತಿಯಿಂದ ವಿಭೂತಿಯಾದ ಅಂತ. ಭೂತಿ ಅಂದ್ರೇನು, ವಿಭೂತಿ ಅಂದ್ರೇನು? ತಮ್ಮ, ಭೂತಿ ಅಂದ್ರ ಇದ್ದಂಗಿರೋದು, ವಿಭೂತಿ ಅಂದ್ರ ಬದಲಾವಣೆ ಆಗೋದು. ನಾ ಮೊದಲು ಭೂತಿ ಹೇಳ್ತೀನಿ, ನಿಮ್ಮ ಆಮೇಲೆ ವಿಭೂತಿ ಹೇಳ್ಕೊಂತ. ಭೂತಿ ಇದು ನರೇಂದ್ರ ಅನ್ನೋದು ಭೂತಿ, ಮುಂದೆ ಸ್ವಾಮಿ ವಿವೇಕಾನಂದರಾದಲ್ಲ ಇದು ವಿಭೂತಿ. ಗದಾಧರ ಇದು ಭೂತಿ, ಮುಂದೆ ರಾಮಕೃಷ್ಣ ಪರಮಹಂಸರಾದಲ್ಲ ಇದು ವಿಭೂತಿ. ಹಾಲಯ್ಯ ಇದು ಭೂತಿ, ಮುಂದೆ ಹಾನಗಲ ಕುಮಾರಸ್ವಾಮಿಗಳಾದಲ್ಲ ಇದು ವಿಭೂತಿ. ಗದ್ದಿಗಾರ್ಯ ಇದು ಭೂತಿ, ಮುಂದೆ ಗಾನಯೋಗಿ ಪಂಚಾಕ್ಷರೇಶ್ವರ ಆದ್ರಲ್ಲ ಇದು ವಿಭೂತಿ. ಪುಟ್ಟಯ್ಯ ಇದು ಭೂತಿ, ಮುಂದೆ ಪುಟ್ಟರಾಜ ಶಿವಗಳಾದಲ್ಲಿ ಇದು ವಿಭೂತಿ. ಭೂತಿ ಅಂದ್ರೆ ಇದ್ದಂಗಿರೋದು, ವಿಭೂತಿ ಅಂದ್ರೆ ಬದಲಾವಣೆ ಆಗೋದು. ನಾವು ಕಾಯಂ ಭೂತಿನ, ನಾವು ವಿಭೂತಿ ಆಗಂಗಲ್ಲ. ಅದಕ್ಕೆ ಅವರಿಗೆ ವಿಶ್ವ ವಿಭೂತಿಗಳು ಅಂತ ಕರೀತಾರೆ. ವಿಶ್ವ ಭೂತಿಯಿಂದ ವಿಭೂತಿಯಾಗಿರುವಂತಹ ಗದ್ದಿಗಾರರ ಗಾನವನ್ನು ಕೇಳಿ ಗುರು ಸಾರ್ವಭೌಮರು ಆನಂದವನ್ನು ಹೊಂದುತ್ತಾರೆ. ಇವತ್ತಿಂದ ನನ್ನ ಮಗನಿಗೆ ಪಂಚಾಕ್ಷರ ಗವಾಯಿಗಳು, ಪಂಚಾಕ್ಷರ ಗವಾಯಿಗಳು ಅಂತ ಹೇಳಿ ಅಜ್ಜೋರು ನಾಮಕರಣವನ್ನು ಮಾಡ್ತಾರೆ. ಮುಂದೆ ಆ ಒಂದು ಬಾಗಲಕೋಟೆಯೊಳಗ 1908ನೇ ಇಸ್ವಿಯೊಳಗ ಶಿವಯೋಗ ಮಂದಿರವನ್ನು ಕಟ್ಟಬೇಕು ಅಂತ ತೀರ್ಮಾನವನ್ನು ಮಾಡ್ತಾರೆ. ಆ ಶಿವಯೋಗ ಮಂದಿರ ಕಟ್ಟಿದ ಮೇಲೆ ಅಜ್ಜೋರು ಸಂಗೀತ ಅಲ್ಲಿ ಮತ್ತೆ ಆರಂಭಗೊಳ್ಳುತ್ತದೆ, ಕಲಿಯುವಿಕೆ. ಅದು ಹೇಗೆ ನಾಳೆಗೆ ಶಿವಯೋಗ ಮಂದಿರ ಕಟ್ತಾರೆ, ಅಲ್ಲಿ ಅಜ್ಜೋರು ಸಂಗೀತ ಅಭ್ಯಾಸವನ್ನು ಹೇಗೆ ಮಾಡ್ತಾರೆ, ಇಲ್ಲಿವರೆಗೂ ಅಜ್ಜೋರು ಸ್ವಲ್ಪ ಸತ್ಯ ನೆನಪಿಟ್ಟು ನಾನು ಹೇಳುವುದು, ಅಜ್ಜೋರು ಹುಟ್ಟಿದ್ದು 1892ನೇ ಇಸ್ವಿ. ಹೇಳ್ತಮ್ಮ, 1892ನೇ ಇಸ್ವಿ. ಅವರಿಗೆ ಪಂಚಾಕ್ಷರ ಗವಾಯಿಗಳು ಅಂತ ನಾಮಕರಣ ಮಾಡಿದ್ದು 1908ನೇ ಇಸ್ವಿ. ಇಲ್ಲಿಂದ ಇಲ್ಲಿಗೆ ಹಿಡ್ಕೊಂಡ್ರೆ ಪಂಚಾಕ್ಷರ ಅಜ್ಜೋರು ವಯಸ್ಸು ಎಷ್ಟಂದ್ರೆ 16 ವರ್ಷ.
16 ವರ್ಷದೊಳಗನವರು ಕರ್ನಾಟಕ ಸಂಗೀತವನ್ನು ಕಲಿಬೇಕಾಗಿತ್ತು ಅಂದ್ರೆ ಸುಮ್ಮನೆ ಏನ್ರಿ? ಸುಮ್ಮನೆ ಏನು? 16 ವರ್ಷ. 16 ವರ್ಷದೊಳಗೆ ಎಲ್ಲಾ ಸಂಗೀತಗಾರರು ಯಾರ್ಯಾರಿ? ಇಲ್ಲಿ ಮೊಟ್ಟ ಮೊದಲು ತಂಜಾವೂರು ಗವಾಯಿಗಳು, ಹರಪನಹಳ್ಳಿ ಭೀಮರಾಯ ಗವಾಯಿಗಳು, ಶಿರಾಳಕೊಪ್ಪದ ಗದಿಗೆಪ್ಪ ಗವಾಯಿಗಳು, ಮೈಸೂರಿನ ವಿದ್ವಾನ್ ವೆಂಕಟರಮಣನವರು, ಬಿಡಾರ ಕೃಷ್ಣಪ್ಪನವರು, ಏನೆಲ್ಲರೂ ಅವ್ರಿಗೆ ಎಷ್ಟು ಮಂದಿ ಸಹಕಾರ ಕೊಟ್ಟಲ್ಲ. ಇಷ್ಟೆಲ್ಲ ಸಣ್ಣ ವಯಸ್ಸಿನೊಳಗೆ ಕಲಿಬೇಕಾದರೆ ತಮ್ಮ ಸಣ್ಣ ವಯಸ್ಸಿನೊಳಗ ಹಾರಾಡುವಂಥ ವಯಸ್ಸಿನೊಳಗ ಹಾಡುವ ಕೋಗಿಲೆಯನ್ನಾಗಿ ನಿರ್ಮಾಣ ಮಾಡಿದವರು ಯಾರಂದ್ರೆ ಅದು ಹಾನಗಲ್ಲ ಕುಮಾರ ಶಿವಯೋಗಿಗಳು ಅನ್ನೋದೆಲ್ಲ ನಾವು ನೆನಪಿಟ್ಟುಕೊಳ್ಬೇಕು. ಅಂತ ಪುಣ್ಯ ಪುರುಷನ ಕೃಪಾ ಛತ್ರದೊಳಗೆ ನಾವೆಲ್ಲ ಬದುಕ್ತಾ ಇದ್ದೇವೆ. ಇನ್ನು ನಾಳಿಗೆ ಶಿವಯೋಗ ಮಂದಿರದೊಳಗ ಅಜ್ಜೋರ್ದು ಇಲ್ಲಿವರೆಗೂ ಕರ್ನಾಟಕ ಸಂಗೀತವನ್ನು ಕಲಿತರು. ಇನ್ನು ನಾಳಿಂದ ಉತ್ತರಾದಿ ಸಂಗೀತವನ್ನು ಕಲಿತಾರೆ. ಆ ಉತ್ತರಾದಿ ಸಂಗೀತ ಕಲಿಸಬೇಕು ಅಂತ ಯಾರ್ಯಾರು ಗುರುಗಳನ್ನ ಕುಮಾರಜ್ಜೋರು ಶಿವಯೋಗ ಮಂದಿರಕ್ಕೆ ಕರೆಸ್ತಾರೆ, ಅಜ್ಜೋರಿಗೆ ಮತ್ತೆ ಆನಂತರ ಏನೋ ಕಲಿಬೇಕನ್ನುವ ಹಂಬಲ ಆಗ್ತದೆ ಅನ್ನೋದನ್ನ ನಾವೆಲ್ಲ ಮುಂದಿನ ದಿವಸ ತಿಳ್ಕೊಳ್ಳೋಣ ಅನ್ನೋದನ್ನ ಈ ಸಂದರ್ಭದಲ್ಲಿ ತಿಳಿಸಿ ಇವತ್ತಿನ